ಶ್ರೀ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ಪ್ರಸ್ತುತಪಡಿಸ್ತಿರುವಂಥ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಭಗವದ್ಗೀತೆ ಎಂಬ ಗಂಗೆಯಲ್ಲಿ ಮಿಂದು ನಾವು ಇವತ್ತು ಪವಿತ್ರರಾಗೋಣ. ಭಗವದ್ಗೀತೆಯ 16ನೇ ಅಧ್ಯಾಯದ ಶ್ಲೋಕಗಳ ವ್ಯಾಖ್ಯಾನ, ಅದರ ಭಾವಾರ್ಥದ ನಿರೂಪಣೆ, ಇದರ ಜೊತೆಗೆ 16ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣ, ಈ ಎರಡೂ ವಿಧವಾದ ಕಾರ್ಯಕ್ರಮಗಳಲ್ಲಿ ತಾವು ತುಂಬು ಮನಸ್ಸಿನಿಂದ ಪಾಲ್ಗೊಳ್ಳಬೇಕು. ಭಗವಂತ ಶ್ರೀಕೃಷ್ಣ ತಾನು ಅತ್ಯಂತ ಶ್ರದ್ಧೆಯಿಂದ ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ನೇರವಾಗಿ ನಮ್ಮ ಮನಸ್ಸನ್ನು ತಟ್ಟುತ್ತಾ ಇದ್ದಾನೆ ಅನ್ನೋ ಜಾಗ್ರತೆ ನಮಗಿರಬೇಕು. ಅರ್ಜುನನಿಗೆ ಹೇಳ್ತಾ ಇಲ್ಲ ಈ ಮಾತನ್ನು. ಅರ್ಜುನ ಇಂಥ ಸ್ವಭಾವಗಳನ್ನು ಆತ ಪ್ರದರ್ಶನವೂ ಮಾಡಿಲ್ಲ. ಆದ್ದರಿಂದ ಆ ಕಾಲದ ಜನಗಳನ್ನೂ ಮಾದರಿಯನ್ನಾಗಿಟ್ಟುಕೊಂಡು ಜೊತೆಗೆ ಸಾರ್ವಕಾಲಿಕವಾಗಬೇಕು ಭಗವದ್ಗೀತೆ. ಕೇವಲ ದ್ವಾಪರ ಯುಗದಲ್ಲಿದ್ದ ಕೌರವರು, ಪಾಂಡವರು, ಆ ಕಾಲದಲ್ಲಿದ್ದ ಪ್ರಜಾ ಸಂಪತ್ತು, ಇವರುಗಳು ಮಾತ್ರ ಭಗವಂತನ ಲಕ್ಷ್ಯ ಅಲ್ಲ. ಮುಖ್ಯವಾಗಿ ಮುಂದೆ ಬರುವ ಕಲಿಯುಗದಲ್ಲಿ 4,32,000 ವರ್ಷಗಳಷ್ಟು ದೀರ್ಘದಾದ ಕಲಿಯುಗ. ಈ ಕಲಿಯುಗದಲ್ಲಿ ಬರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಏನು, ಅವರು ಯಾವ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ, ಇದೆಲ್ಲವನ್ನು ಮನಗೊಂಡ ಕೃಷ್ಣ ವಿಶೇಷವಾಗಿ ಕಲಿಯುಗದ ಜನಗಳನ್ನು ತಿದ್ದಬೇಕು. ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದರೆ ಅವುಗಳ ಅರ್ಥವನ್ನು ಅವರ ಮನಸಾರೆ ಅವುಗಳನ್ನು ಇಚ್ಛಿಸಿ ತಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಂಡ್ರೆ ನಿಶ್ಚಿತವಾಗಲೂ ಉತ್ತಮ ವ್ಯಕ್ತಿಗಳು ಆಗಬೇಕು ಅನ್ನೋ ಭಾವನೆಯಿಂದಲೇ ಕೃಷ್ಣ ಇವತ್ತಿನ ಯುಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಮೂಡ್ತಾ ಇದೆ ಅದೆಲ್ಲವನ್ನು ಸ್ಪಷ್ಟವಾಗಿ ಈ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆಡ್ಯೋಸ್ಮಿ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಯಾರನ್ನು ಕೇಳಿದ್ರೂ ಈ ಮಾತುಗಳು ಇವತ್ತು ಕೇಳಿಸ್ತಾ ಇದೆ. ನನಗೆ ಯಾರು ಸರಿಸಮಾನರಿದ್ದಾರೆ, ನನ್ನಷ್ಟು ಬುದ್ಧಿವಂತರು ಯಾರು, ನನ್ನಷ್ಟು ಧನವಂತರು ಯಾರು, ನಾನೇ ದೊಡ್ಡ ಅಧಿಕಾರಿ, ಎಲ್ಲದಕ್ಕೂ ನಾನು ಅನ್ನೋ ಅಹಂಕಾರದ ಪರಮಾವಧಿಯನ್ನು ಇನ್ನೂ ಕಲಿಯುಗ ಪ್ರಾರಂಭವಾಗಿ 5,000 ಚಿಲ್ಲರೆ ವರ್ಷಗಳಲ್ಲಿ ಈಗಲೇ ಕಾಣ್ತಾ ಇದ್ದೇವೆ. ಇನ್ನು 27,000ದಷ್ಟು ವರ್ಷಗಳು ಇನ್ನೂ ಬಾಕಿ ಇದೆ. 4,27,000ದಷ್ಟು ವರ್ಷಗಳು ಇನ್ನೂ ಕಲಿಯುಗದಲ್ಲಿದೆ. ಇನ್ನು ಮುಂದೆ ಎಂಥೆಂಥ ಮಾತುಗಳನ್ನು ನಾವು ಕೇಳಬಹುದು ಅಂತ ಆಲೋಚನೆ ಮಾಡಬೇಕು. ಆ ದೃಷ್ಟಿಯಿಂದಲೇ ಮನೆ ಮನೆಗಳಿಗೆ ಭಗವದ್ಗೀತೆಯನ್ನು ತಲುಪಿಸುವ ಕಾರ್ಯಕ್ರಮದಂತೆ ವೆಂಕಟೇಶ್ವರ ಭಕ್ತವಾಹಿನಿ ಈ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗೋಣ. ವಾಚನ ಕಾರ್ಯಕ್ರಮವನ್ನು ಇದೀಗ ಇಲ್ಲಿ ಆಗಮಿಸಿರತಕ್ಕಂಥ ಪೂಜ್ಯ ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಗಿಗಳಾಗೋಣ. ಅನಂತರದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲೂ ತಾವು ಭಾಗವಹಿಸಬೇಕು ಅಂತ ತಿಳಿಸ್ತಾ, ಓಂ ನಮೋ ವೆಂಕಟೇಶಾಯ. ಸಂಕಲ್ಪದ ಕಾರ್ಯವು ನಮ್ಮಿಂದ ನಡಿಬೇಕಾಗಿದೆ. ಅದರ ಆದಿಯಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡಬೇಕು. ಕೃಷ್ಣ ಪರಮಾತ್ಮನು ಸಾಕ್ಷಾತ್ ಲೋಕದ ಗುರು ಆಗಿದ್ದರೂ, ಎಲ್ಲ ಬಲ್ಲವನಾಗಿದ್ದರೂ ಅರ್ಜುನನಿಗೆ ಪಾಶುಪತಾಸ್ತ್ರಗಳ ಮಂತ್ರವನ್ನು ರುದ್ರನಿಂದಲೇ ಉಪದೇಶ ಮಾಡಿಸ್ತಾನೆ. ಅವನಿಗೆಲ್ಲ ಗೊತ್ತು, ಎಲ್ಲ ಅಸ್ತ್ರಗಳ ಒಂದು ಜ್ಞಾನವೂ ಅವನಿಗಿದೆ. ಆದರೂ ಗುರುಗಳ ಮೂಲಕವಾಗಿ ನಡೆದರೆ ಆ ವಿದ್ಯೆ ಫಲ ಕೊಡುತ್ತದೆ ಎಂಬುವ ಏಕೈಕ ದೃಷ್ಟಿಯಿಂದ ಕೃಷ್ಣ ಪರಮಾತ್ಮನು ಕೂಡ ಗುರುಗಳ ಭಕ್ತಿಯನ್ನು ತೋರಿಸಿದ್ದಾನೆ. ಹಾಗಾಗಿ ನಾವೆಲ್ಲ ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಲಕ್ಷ್ಮೀದೇವಿ ಹೀಗೆ ಇಚ್ಛೆಪಡ್ತಾಳಂತೆ, ನನ್ನನ್ನು ಸ್ವತಂತ್ರವಾಗಿ ಕೇವಲ ನನ್ನ ಪ್ರಾರ್ಥನೆ ಮಾಡಬೇಡಿ,
ನನ್ನ ಒಡೆಯನಾದ ವೆಂಕಟರಮಣನೊಂದಿಗೆ ಪ್ರಾರ್ಥಿಸಿ ಅಂತ ಅವಳು ಇಚ್ಛೆ ಪಡ್ತಾಳೆ. ವೆಂಕಟರಮಣನು ಕೂಡ ಹೀಗಿಚ್ಛೆ ಪಡ್ತಾನೆ, ನನ್ನನ್ನು ಮಾತ್ರ ಧ್ಯಾನ ಮಾಡಬೇಡಿ, ಲಕ್ಷ್ಮಿಯೊಂದಿಗೆ ಸೇರಿಸಿ ನನ್ನನ್ನು ಧ್ಯಾನ ಮಾಡ್ರಿ, ನಾವಿಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ನೆಲೆಸ್ತೇವೆ ಅಂತ ಅವರ ಇಚ್ಛೆ ಇದೆ. ಹಾಗಾಗಿ ನಮ್ಮ ಜಗತ್ತಿಗೆ ತಂದೆ ತಾಯಿಗಳಾದ ಅವರ ಒಂದು ಮಿಲಿತವಾಗಿರುವಂತಹ ಶ್ರೀನಿವಾಸ ಎರಡೂ ಸೇರಿಬಿಟ್ಟಿದೆ ಅಲ್ಲಿ. ಹಾಗಾಗಿ ಶ್ರೀಯನ್ನು ತನ್ನ ವಕ್ಷಸ್ಥಲದಲ್ಲಿ ಧರಿಸಿರುವಂತಹ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಮುಂದೆ ಸಂಕಲ್ಪವನ್ನು ಮಾಡಬೇಕು. ನಮ್ಮ ಅಭೀಷ್ಟಗಳನ್ನು ದೇವರಲ್ಲಿ ನಾವು ಹೇಳಿಕೊಳ್ಳಬೇಕು. ಆ ಅಭೀಷ್ಟ ಏನಾಗಿರಬೇಕು ಅಂದರೆ ಲೋಕಕಂಟಕ ಆಗಿರಬಾರದು. ಹಿರಣ್ಯಕಶಿಪು ತಪಸ್ಸೇ ಮಾಡಿದ, ಆದರೆ ಅದರಿಂದ ಲೋಕಾನಾಂ ಕ್ಷೋಭ ಕೃದ್ಭವೇ, ಲೋಕಕ್ಕೆ ಕೆಟ್ಟದೇ ಆಯಿತೇ ಹೊರತು ತಪಸ್ಸಿನಿಂದ ಒಳ್ಳೆಯದಾಗಲಿಲ್ಲ ಅಂತಾರೆ. ಹಾಗಾಗಿ ನಮ್ಮ ಸಂಕಲ್ಪ ಲೋಕಕ್ಕೆ ಹಿತ ಆಗಬೇಕು, ನಮಗೂ ಹಿತ ಆಗಬೇಕು. ಅಂತಹ ಸತ್ಸಂಕಲ್ಪ ಇದ್ದರೆ ಅದು ಭಗವಂತ ನಮ್ಮ ಎಲ್ಲ ಸಂಕಲ್ಪವನ್ನು ಈಡೇರಿಸ್ತಾನೆ. ಅಂತಹ ಸತ್ಸಂಕಲ್ಪವನ್ನು ನಾವು ಸೇರಿ ಮಾಡೋಣ. ಶ್ರೀಮದ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಷೋಡಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಶ್ರೀಕೃಷ್ಣನ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಯತ್ಕೃತೆ ದಶಭಿರ್ವರ್ಷೈಃ ತದನ್ಹಾತ್ ಪ್ರಾಪ್ಯತೆ ಕಲೌ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಕೃತಯುಗದಲ್ಲಿ ಏನು ಪುಣ್ಯ ಸಂಪಾದನೆ ಮಾಡ್ತೇವೆ, ಅದು ಕೇವಲ ಕಲಿಯುಗದಲ್ಲಿ ಒಮ್ಮೆ ಕೃಷ್ಣಾಯ ನಮಃ ಅಂದರೆ ಸಂಪಾದನೆ ಮಾಡ್ತಾ ಇದ್ದೇವೆ. ಎಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು. ಯಾಕೆಂದರೆ ಈ ಕಲಿಯುಗದ ದೇವನೇ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಸ್ತೋತ್ರ ಹೇಳುವುದು ನಿಮ್ಮೆಲ್ಲರ ಪುಣ್ಯವಾಗಿದೆ. ನಾವೆಲ್ಲ ಸೇರಿ ಕೃಷ್ಣ ಪ್ರಾರ್ಥನೆ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆ ನಮ್ಮ ಭಾರತದಲ್ಲಿ ಬಹಳ ಇಂದಿಗೂ ಕೂಡ ಅದರ
ಒಂದು ಪವರ್ ಇದೆ. ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ 4 ಗಕಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗ ಗಾ ಗಿ. ಗ ಅಂದರೆ ಗಂಗಾ, ಗಾ ಅಂದರೆ ಗಾಯತ್ರಿ, ಗಿ ಅಂದರೆ ಗೀತಾ. ಗಾ ಗಾ ಗೀ ಅಂತ ಅಷ್ಟು ಗೀತೆಗೆ ಪ್ರಾಮುಖ್ಯತೆ ಇದೆ. ಅಂತಹ ಗೀತೆಯ ಪ್ರಾರ್ಥನೆಯನ್ನು ನಾವು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ, ಶಾಸ್ತ್ರೇಷು ಭಾರತಂ ಸಾರಂ, ತತ್ರ ನಾಮ ಸಹಸ್ರಕಂ, ತತ್ರ ನಾಮ ಸಹಸ್ರಕಂ, ವೈಷ್ಣವಂ ಕೃಷ್ಣ ಗೀತಾ ಚ, ವೈಷ್ಣವಂ ಕೃಷ್ಣ ಗೀತಾ ಚ, ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಜಸಾ. ವ್ಯಾಸರ ಪ್ರಾರ್ಥನೆ ಅತ್ಯಗತ್ಯ. ಯಾಕೆ ಅಂದರೆ ಯಾವುದೇ ವೇದ, ಯಾವುದೇ ತರಹದ್ದನ್ನು ನಾವು ಹೇಳುವಾಗಲೂ ಋಷಿ ಛಂದಸ್ಸನ್ನು ಹೇಳಬೇಕು ಅಂತಾರೆ. ಹಾಗಾಗಿ ವ್ಯಾಸರು ಮಾಡಿದ ಪುರಾಣಗಳು, ಭಾಗವತ, ಭಗವದ್ಗೀತಾ ಪ್ರತಿಯೊಂದು ಕೂಡ ಋಷಿಗಳೇ ವ್ಯಾಸರು. ಹಾಗಾಗಿ ಋಷಿಯ ಪ್ರಾರ್ಥನೆ ಇಲ್ಲದೆ ಹೋಗುವಾಗ ಇಲ್ಲ. ಹಾಗಾಗಿ ವ್ಯಾಸರು ನಮಗೆ ವಿಶೇಷವಾದ ಬುದ್ಧಿಶಕ್ತಿಯನ್ನು ನೀಡಲಿ ಎಂಬುವ ಸ್ತೋತ್ರವನ್ನು ನಾವು ಮಾಡೋಣ. ವೇದವ್ಯಾಸ ಗುಣಾವಾಸ, ವೇದವ್ಯಾಸ ಗುಣಾವಾಸ, ವಿದ್ಯಾಧೀಶ ಸತಾಂ ವಶ, ವಿದ್ಯಾಧೀಶ ಸತಾಂ ವಶ, ಮಾಂ ನಿರಾಶಂ ಗತಕ್ಲೇಶಂ, ಮಾಂ ನಿರಾಶಂ ಗತಕ್ಲೇಶಂ, ಕುರುವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇಲ್ಲಿಯವರೆಗೂ ವ್ಯಾಸರ ಪ್ರಾರ್ಥನೆಯೊಂದಿಗೆ ನಾವು ಈ ಸಂಕಲ್ಪದ ಕಾರ್ಯವನ್ನು ಮುಗಿಸಿ, ಮುಂದೆ ಪೂಜ್ಯರಾಗಿರುವ ಆಚಾರ್ಯರು ನಮಗೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಮುಂದಿನ ಭಾಗದ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅಂತಹ ಅಭಯಂ ಸತ್ವ ಸಂಶುದ್ಧಿ, ಯಾರು ಈ ಷೋಡಶಾಧ್ಯಾಯದ ಪ್ರಾರ್ಥನೆಯನ್ನು ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ತರಹದಿಂದಲೂ ಭೂತ ಪ್ರೇತಗಳಿಂದ ಅಥವಾ ಸಿಡಿಲು ಮಳೆ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕದಿಂದ ಅಭಯ ಪ್ರದಾನ, ಸತ್ವ ಸಂಶುದ್ಧಿ, ಮನಸ್ಸಿನಲ್ಲಿರುವ ಕಾಮಕ್ರೋಧಗಳ ನಿವೃತ್ತಿ, ಇವೆಲ್ಲ ಉಂಟಾಗ್ತದೆ ಎಂಬುದೇ ಈ ಒಂದು ಅಧ್ಯಾಯದ ಫಲಶ್ರುತಿವಾಗಿದೆ. ಅಂತಹ ಅಧ್ಯಾಯದ ಇನ್ನೂ ಕೆಲವು ಭಾಗಗಳನ್ನು ನಮಗೆ ಉಣಬಡಿಸಬೇಕು ಅಂತ ಆಚಾರ್ಯರಲ್ಲಿ ಕೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಅದನ್ನು ಭಕ್ತಿಯಿಂದ ಕೇಳೋಣ. ಶ್ರೀ ಗುರುಭ್ಯೋ ನಮಃ. 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ದೈವ ಮತ್ತು ಆಸುರ ಸ್ವಭಾವದ ಪ್ರವೃತ್ತಿಗಳನ್ನು, ಅವರ ಸ್ವಭಾವಗಳನ್ನು ಎಲ್ಲವನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದಾನೆ. ಒಳ್ಳೆಯ ಸಜ್ಜನರ ಅರ್ಥಾತ್ ಸಜ್ಜನರ ಅಥವಾ ದೇವತೆಗಳ ಸ್ವಭಾವ, ಮೋಕ್ಷವನ್ನು ಪಡೆಯುವ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಅಂತ ಅಷ್ಟು ಮಾತ್ರ ತಿಳಿಸಿದರೂ ಸಾಲದು. ಇದಕ್ಕೆ ವಿರುದ್ಧವಾಗಿ ದೈತ್ಯರು, ಅಸುರರು, ರಾಕ್ಷಸರ ಸ್ವಭಾವ ಹೇಗಿರುತ್ತೆ, ಮನುಷ್ಯ ಅಧಮರಾಗಿರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಭಗವಂತನ ದ್ವೇಷವನ್ನು ಅವರು ಮಾಡ್ತಾರೆ, ಅವರ ವ್ಯವಹಾರ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆ ವಿಚಾರವನ್ನು ಯಾಕೆ ಹೇಳಬೇಕು ಅಂದರೆ, ಅದನ್ನು ಯಾಕೆ ಹೇಳೋದು ಅಂದರೆ, ಹಾಗಾದರೆ ನಾವು ನಮ್ಮನ್ನು ಯೋಚನೆ ಮಾಡಿಕೊಳ್ಬೋದು. ನಮ್ಮ ವ್ಯವಹಾರಗಳು, ನಮ್ಮ ರೀತಿ ನೀತಿಗಳು, ನಮ್ಮಲ್ಲಿರುವ ಗುಣಗಳು, ನಮ್ಮ ಸ್ವಭಾವ, ಇವುಗಳನ್ನೆಲ್ಲ ಒಮ್ಮೆ ನಾವೇ ಪರ್ಯಾಲೋಚನೆಯನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡ್ರೆ ನಾವು ದೈವ ಸ್ವಭಾವಕ್ಕೆ ಸೇರಿದ್ದೀವೋ, ಸಜ್ಜನರ ಗುಂಪಿನಲ್ಲಿ ಇದೀವೋ ಇಲ್ವೋ, ಅಥವಾ ಆಸುರ ಸ್ವಭಾವಕ್ಕೆ ಸೇರಿದ್ದೀವೋ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ನಮಗೆ ಅನೇಕ ಜನ ಕೇಳೋದಿದೆ, ನಂಗೆ ಮೋಕ್ಷ ದೊರಕುತ್ತೋ ಇಲ್ಲೋ, ಯಾರು ಮೋಕ್ಷ ದೊರಕುತ್ತೆ, ನಾವು ಮೋಕ್ಷಕ್ಕೆ ಹೋಗ್ಬೋದಾ ಅಂತ ಕೇಳೋರಿದ್ದಾರೆ. ಕೇಳಬೇಕು ಅಂತೇನಿಲ್ಲ, ನಮಗೆ ನಾವೇ ಒಂದು ರೈಟ್ ಹಾಕ್ಕೊಂಡು ತೀರ್ಮಾನವನ್ನು ಮಾಡಿಕೊಳ್ಬೋದು. ಆದ್ದರಿಂದ ಮೋಕ್ಷವನ್ನು ಬಯಸ್ತಕ್ಕಂಥ ಏನು ಉತ್ತಮರಾದ ಸಜ್ಜನರಾದ ವ್ಯಕ್ತಿಗಳಿದ್ದಾರೆ, ಅವರದು ದೇವತೆಗಳ ಸ್ವಭಾವ ಇರುತ್ತೆ ಅಂತ ಹೇಳಿ ಅವರ ಸ್ವಭಾವಗಳನ್ನೆಲ್ಲ ಅದಕ್ಕೋಸ್ಕರ ಪಟ್ಟಿ ಮಾಡಿದ್ದು. ಆ ಸ್ವಭಾವಗಳಲ್ಲಿ ಎಲ್ಲ ಗುಣಗಳೂ ನಮ್ಮಲ್ಲಿರಬೇಕು ಅಂತೇನಿಲ್ಲ. ಎಷ್ಟೋ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಗುಣಗಳು ಅದರಲ್ಲಿದ್ದರೆ ಆಗ ನಾವು ಆ ಪಟ್ಟಿಯಲ್ಲಿ ನಾವು ಇದ್ದೇವೆ. ಇವತ್ತಲ್ಲ ನಾಳೆ ಮೋಕ್ಷವನ್ನು ಪಡೆಯುವ ವ್ಯಕ್ತಿಗಳು ನಾವು ಅಂತ ತೀರ್ಮಾನವನ್ನು ಮಾಡಿಕೊಳ್ಬೋದು. ಮಾಡಿಕೊಂಡು ಅಲ್ಲಿ ಹೇಳಿದಂಥ ಗುಣಗಳನ್ನು ಮತ್ತಷ್ಟು ಅಳವಡಿಸ್ಕೊಳ್ಳೋದಕ್ಕೆ
ನಮ್ಮ ಪ್ರಯತ್ನವನ್ನು ನಾವು ಹಾಕ್ಬೋದು, ಆ ದಿಕ್ಕಿನಲ್ಲಿ ನಮ್ಮ ಪ್ರವೃತ್ತಿಯನ್ನು ಮಾಡ್ಬೋದು. ಆಸುರ ಸ್ವಭಾವದ ಲಕ್ಷಣಗಳನ್ನೆಲ್ಲ ಹೇಳಿ ಅವರು ತಮಸ್ಸನ್ನು ಹೊಂತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದರಿಂದ ನಮ್ಮ ಸ್ವಭಾವ, ನಮ್ಮ ದಿನನಿತ್ಯದ ವ್ಯವಹಾರಗಳು, ನಮ್ಮ ಚಟುವಟಿಕೆಗಳು ಏನಾದರೂ ಆ ಥರ ಇತ್ತು ಅಂದರೆ ಆವಾಗ ನಾವು ಕೂಡ ಹಸುರ ಗುಂಪಿನಲ್ಲಿ ಸೇರಿದ್ದೇವೆ ಅಂತ ಯೋಚನೆ ಮಾಡ್ಕೋಬೋದು. ಹಾಗಾಗಿ ನಾವೇ ತೀರ್ಮಾನ ಮಾಡ್ಕೊಳ್ಬೇಕು. ಅಸುರ ಸ್ವಭಾವವನ್ನು ಹೊಂದಿದ ವ್ಯಕ್ತಿಗಳು ನಾವು, ನಮಗೆ ಅಂಧಂತಮಸ್ಸಾಗುತ್ತೆ ಅಂತ ಕೃಷ್ಣ ಅಂತ ಇದ್ದಾನೆ. ನಮಗೆ ಅಂಧಂತಮಸ್ಸು ಬೇಕೋ ಬೇಡೋ ಈ ವಿಚಾರವನ್ನು ನಾವೇ ಮಾಡ್ಕೊಳ್ಬೋದು. ಬೇಡ ಅಂದರೆ ದೈವದ ಸ್ವಭಾವವನ್ನು, ಆ ಗುಣಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು ಅಂತ ಅದನ್ನು ತಿಳಿಸಿದ್ದಾನೆ. ಯಾಕೆ ಅಂದರೆ ಅಸುರರಾದಂಥವ್ರು ಹೇಳ್ತಾರೆ, ಅವರನ್ನು ಕುರಿತು ಯಾರಾದರೂ ಸಜ್ಜನರು ನೋಡಿ, ಪ್ರಮಾಣಗಳಿದೆ, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಪ್ರಮಾಣಗಳಿದೆ. ಪ್ರತ್ಯಕ್ಷ ಪ್ರಮಾಣದಿಂದ ನಾವು ಇಡೀ ಜಗತ್ತನ್ನು ನೋಡ್ತಾ ಇದ್ದೀವಿ. ಕಣ್ಬಿಟ್ಕೊಂಡು ನೋಡಿದ್ರೆ ನಮ್ಮ ಎದುರಿಗಿರ್ತಕ್ಕಂಥ ಪುಸ್ತಕ ಇರ್ಬೋದು, ಟೇಬಲ್ ಇರ್ಬೋದು, ಟಿ ವಿ ಇರ್ಬೋದು, ಯಾವ ವಸ್ತುಗಳನ್ನು ಮುಟ್ಟಿದ್ರೂ ಅವುಗಳ ಅನುಭವ ನಮ್ಗೆ ಬರ್ತಾ ಇದೆ. ಅದರಿಂದ ಸುಖ ದುಃಖಾದಿಗಳು ನಮಗುಂಟಾಗ್ತಾ ಇದೆ. ಆದ್ದರಿಂದ ಈ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳಿದೆಯಲ್ಲ, ಇದೆಲ್ಲವೂ ಕೂಡ ಸತ್ಯವಾಗಿದೆ. ನಮ್ಮ ಪ್ರತ್ಯಕ್ಷವೇ ಕಾರಣ. ಆದ್ದರಿಂದ ಈ ಜಗತ್ತನ್ನು ಅಲ್ಲಗೆಳಿತೀರೆ ಹೇಗೆ ಅಂತ ಸಜ್ಜನರು ಅಸುರ ಸ್ವಭಾವದ ವ್ಯಕ್ತಿಗಳನ್ನು ಕೇಳ್ತಾರೆ. ಅಷ್ಟೇ ಅಲ್ಲ, ಪ್ರತ್ಯಕ್ಷ ಮಾತ್ರ ಅಲ್ಲ, ನಾವು ವೇದಾಧ್ಯಯನ ಮಾಡ್ತಾ ಇದ್ದೇವೆ. ವೇದಗಳು ಅಪೌರುಷೇಯವಾದದ್ದು. ವೇದ ಅಪೌರುಷೇಯ ಅಂದರೆ ಅರ್ಥಾತು ಯಾವ ಪುರುಷನಿಂದಲೂ ನಿರ್ಮಿತವಾದದ್ದಲ್ಲ. ವೇದಗಳು ಶ್ರುತಿಗಳು. ಶ್ರುತಿ ಅಂದರೆ ಶ್ರೂಯತೆ ಇತಿ ಶ್ರುತಿ. ಬರೀ ಕೇಳಿಸ್ಕೊಂಡಿರೋದಷ್ಟೇ. ನಾವು ವೇದವನ್ನು ಓದಿದ್ವಿ. ಈಗ ನೀವು ವೇದವನ್ನು ಯಾರು ಹೇಳ್ಕೊಟ್ರು ಅಂದರೆ ನಮ್ಮ ಗುರುಗಳೇ ಹೇಳ್ಕೊಟ್ರು. ನಮ್ಮ ಗುರುಗಳಿಗೆ ವೇದ ಯಾರು ಹೇಳ್ಕೊಟ್ರು? ಅವ್ರ ಗುರುಗಳು ಹೇಳ್ಕೊಟ್ರು. ಅವ್ರಿಗೆ ಅವ್ರ ಗುರುಗಳು. ಹಾಗೆ ಕಿವಿಯಿಂದ ಕಿವಿಗೆ ಕೇಳಿಸ್ಕೊಂಡೇ ಹರಿದುಕೊಂಡು ಬಂದಿರತಕ್ಕಂಥ ಸಾಹಿತ್ಯದ ರಾಶಿ ವೇದಗಳು. ಯಾವೊಬ್ಬ ವ್ಯಕ್ತಿಯನ್ನು ಕೂಡ ಇವತ್ತು ನಾನು ಈ ವೇದದ ವಾಕ್ಯಗಳನ್ನಾಗಲಿ, ಋಗ್ವೇದವನ್ನಾಗಲಿ, ಯಜುರ್ವೇದ, ಸಾಮವೇದಗಳನ್ನು ನಾನು ಬರೆದಿದ್ದು ಅಂತ ಯಾವ ವ್ಯಕ್ತಿಯೂ ಹೇಳಲ್ಲ. ಎಲ್ಲೂ ಕರ್ತೃಪ್ರಸಿದ್ಧಿನೇ ಇಲ್ಲ. ಯಾರೂ ನಾನು ಅಂತ ಹೇಳ್ತಾ ಇಲ್ಲ. ಆ ವೇದಕ್ಕೆ ಏನೋ ಒಂದಿಷ್ಟು ಅರ್ಥ ಇದೆ ಅಂತ ಇಟ್ಕೊಳ್ಳಿ. ಆ ಅರ್ಥವನ್ನು ಬರೆದವನು ನಾನು ಅಂತ ಕೆಲವರು ಬೇಕಾದರೆ ಹೇಳ್ತಾರೆ. ಇದು ನಾನು ಯೋಚನೆ ಮಾಡಿ ಅರ್ಥ ಬರೆದಿರೋದು, ಆದ್ದರಿಂದ ಈ ವ್ಯಾಖ್ಯಾನ ನಂದು ಅಂತ ಅನ್ಬೋದು ಅಷ್ಟೇ ಹೊರತು ವೇದವನ್ನು ಮೂಲತಃ ಬರೆದ ವ್ಯಕ್ತಿಗಳು ಯಾರೂ ಇಲ್ಲ. ತದೇವ ಇದಂ ಅಧೀಮಹೇ ಅಧ್ಯಾಪಯಾಮಹೇ ಅಂತಲೇ ಇರೋದು. ಹಿಂದಿದ್ದ ವೇದವನ್ನೇ ನಾವೀಗ ಓದ್ತಾ ಇದ್ದೇವೆ, ಮತ್ತು ನಮ್ಮ ಶಿಷ್ಯರಿಗೆ ಇದನ್ನೇ ನಾವು ಅಧ್ಯಾಪನವನ್ನು ಮಾಡ್ತೇವೆ ಅಂತ ಅಧ್ಯಯನದ ಪರಂಪರೆಯಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ಬ ಗುರುಗಳು ತಮ್ಮ ಶಿಷ್ಯರನ್ನು ಕುರಿತು ಹೀಗೆ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಒಬ್ಬ ವ್ಯಕ್ತಿಯು ಇಲ್ಲ ನಾನೇ ಈ ವೇದಗಳನ್ನೆಲ್ಲ ಬರೆದಿದ್ದು ಯಾರೂ ಹೇಳಲ್ಲ. ಯಾರಾದರೂ ಹಂಗೆ ಹೇಳಿದ್ರೆ ಆವಾಗ ಇದು ಮನುಷ್ಯ ಪ್ರಯತ್ನದಿಂದ ನಿರ್ಮಿತವಾದದ್ದು ಕೃತಿ ಆಗತ್ತೆ, ಇದು ಶ್ರುತಿ ಆಗೋಲ್ಲ. ಶ್ರೂಯತೆ ಇದು ಶ್ರುತಿ ವೇದನಾತ್ ವೇದ ಇತ್ಯುಕ್ತಃ. ಬರೀ ಇದನ್ನು ತಿಳ್ಕೊಂಡೇ ಬಂದಿರೋದು. ಆದ್ದರಿಂದ ಇದು ವೇದ, ಯಾರು ಪುರುಷರು ನಿರ್ಮಾಣ ಮಾಡಿಲ್ಲ. ಆದ್ದರಿಂದ ಯಾವ ಪುರುಷರಿಂದಲೂ ಇದು ನಿರ್ಮಾಣಗೊಳ್ಳದ ಕೃತಿಯಾದ್ದರಿಂದ, ಇದೊಂದು ಗ್ರಂಥವಾದ್ದರಿಂದ ಇದನ್ನು ಅಪೌರುಷೇಯ ಅಂತ ಕರಿತೇವೆ. ಮತ್ತಿನ್ನೊಂದು ಕಾರಣ ಏನು ಅಂದರೆ, ಯಾವುದೇ ಪುರುಷರಿರ್ಬೋದು, ಭಗವಂತನನ್ನು ಬಿಟ್ಟರೆ ಯಾವ ಪುರುಷರುಗಳಲ್ಲೂ ಕೂಡ ದೋಷಗಳಿರೋದರಿಂದ ಪುರುಷ ಕೃತಿಗಳನ್ನು ಮಾಡಿದರೆ, ವೇದವನ್ನು ಯಾರೋ ವ್ಯಕ್ತಿ ರಚನೆ ಮಾಡಿದರೆ ಅದರಲ್ಲಿ ಇನ್ನೊಬ್ಬ ಒಂದು ನೋಡಿ ಇದರಲ್ಲಿ ಈ ತಪ್ಪು ಆ ತಪ್ಪು ಅಂಥೇಳಿ ತಪ್ಪುಗಳನ್ನು ಕಂಡುಹಿಡಿತಿದ್ದ.
ಯಾಕೆ ಅಂದರೆ ಪುರುಷರಲ್ಲಿ ದೋಷಗಳಿರೋದರಿಂದ ಪುರುಷರಿಂದ ನಿರ್ಮಿತವಾದಂಥ ಗ್ರಂಥಗಳಲ್ಲೂ ಕೂಡ ಸಹಜವಾಗಿ ದೋಷ ಅನ್ನೋದು ನುಸುಳುತ್ತೆ. ಯಾವಾಗ ಪುರುಷನಿಂದಲೇ ನಿರ್ಮಿತವಲ್ಲ, ಯಾವ ವಿಧವಾದ ದೋಷಗಳನ್ನು ಅದರಲ್ಲಿ ಇಲ್ಲ, ಕಂಡುಹಿಡಿಯೋಕ್ಕಾಗೋಲ್ಲ, ಇಲ್ಲೇ ಇಲ್ಲ. ಆದ್ದರಿಂದ ನಿರ್ದುಷ್ಟವಾಗಿರತಕ್ಕಂಥ ಒಂದು ಶಾಸ್ತ್ರ ಅಂದರೆ ಅದು ವೇದ, ಅದು ಅಪೌರುಷೇಯ. ಕಿವಿಯಿಂದ ಕಿವಿಗೆ ಸಾವಿರ ವರ್ಷಗಳಿಂದಲೂ ಹರಿದುಕೊಂಡೇ ಬರ್ತಾ ಇದೆ. ಆದ್ದರಿಂದಲೇ ಅದು ಲೋಪವೂ ಆಗಿಲ್ಲ. ಯಾವುದಾದರೂ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದರೆ, ಮುಸ್ಲಿಮರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಪ್ರಾಚೀನವಾದ ಗ್ರಂಥಗಳನ್ನು ಸುಟ್ಟು ಹಾಕಿದ್ರು. ನಲಂದ ಇರ್ಬೋದು, ತಕ್ಷಶಿಲಾ ಇರ್ಬೋದು, ಅಲ್ಲಿದ್ದಂಥ ಸಾವಿರ ಗ್ರಂಥಗಳಿಗೆ ಬೆಂಕಿಯನ್ನು ಕೊಟ್ಟು ಸುಟ್ಟು ಹಾಕಿದ್ರು ಅಂತ ಹೇಳ್ತೀವಿ. ಆದ್ದರಿಂದ ಅಪೂರ್ವವಾದ ಅನೇಕ ಗ್ರಂಥ ರಾಶಿಗಳು, ಅದರಲ್ಲಿದ್ದ ವಿಚಾರಗಳು ಲುಪ್ತವಾದವು. ಆದರೆ ವೇದಗಳನ್ನು ಸುಟ್ಟು ಹಾಕೋಕ್ಕಾಗಲಿಲ್ಲ. ಕಾರಣ ಏನು ಅಂದರೆ ಅದು ಪುಸ್ತಕದಲ್ಲಿ ಲಿಪಿಬದ್ಧಗೊಳಿಸಿದ್ದಲ್ಲ. ಒಬ್ಬರ ಮುಖದಿಂದ ಮತ್ತೊಬ್ಬರ ಕಿವಿಗೆ, ಅವರ ಮುಖದಿಂದ ಮತ್ತೆ ಇನ್ನೊಬ್ಬರ ಕಿವಿಗೆ ಅಂತ ಹೀಗೆ ಅಧ್ಯಯನ ಅಧ್ಯಾಪನ ಪರಂಪರದಲ್ಲಿ ವೇದಗಳು ನಿರಂತರವಾಗಿ ವ್ಯಕ್ತಿಗಳ ಮನಸ್ಸಿನೊಳಗಡೆನೇ ಇದೆ. ಆ ವ್ಯಕ್ತಿಗಳ ಮನಸ್ಸಿನಲ್ಲಿರುವಂಥ ವೇದವನ್ನು ಯಾರು ಕದ್ಕೊಂಡು ಹೋಗೋಕ್ಕೂ ಆಗಲ್ಲ, ಯಾರು ನಾಶ ಮಾಡಲಿಕ್ಕಾಗೋಲ್ಲ. ನ ಚೋರಹಾರ್ಯಂ ನ ಚ ರಾಜ್ಯಹಾರ್ಯಂ. ಇದು ರಾಜರು ಅಲ್ಲ, ಕಳ್ಳರು ಎತ್ಕೊಂಡು ಹೋಗೋಕ್ಕಾಗಲ್ಲ, ರಾಜರು ಅಪಹಾರ ಮಾಡೋಕ್ಕಾಗಲ್ಲ, ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಇಂಥ ವೇದದ ರಾಶಿ ಅಪೌರುಷೇಯ ಅಂತ ಕರೆಸ್ಕೊಳ್ತೋ. ಇದು ಇದರಲ್ಲಿರ್ತಕ್ಕಂಥ ಆನುಪೂರ್ವಿ ಅನ್ನೋದು ನಿತ್ಯವಾದದ್ದು. ಅಗ್ನಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಅಂತ ಇದ್ದರೆ ಇದು ಎಲ್ಲ ಯುಗಗಳಲ್ಲೂ ಎಲ್ಲ ಕಲ್ಪಗಳಲ್ಲೂ ಇದೇ ರೀತಿಯಾಗಿ ವ್ಯತ್ಯಾಸವನ್ನು ಹೊಂದದೇ ಇರುತ್ತೆ ಹೊರತು ಈಗ ಅಗ್ನಿ ಅನ್ನೋ ಶಬ್ದದ ಜಾಗದಲ್ಲಿ ವನ್ಹಿಮೇಳೆ ಪುರೋಹಿತಂ ಅಂತ ಹಾಕಿರೋಲ್ಲ. ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳಲ್ಲೂ ವ್ಯತ್ಯಾಸವಾಗೋಲ್ಲ. ಆದ್ದರಿಂದ ಅಂಥ ಒಂದು ಪ್ರಪಂಚದಲ್ಲಿ ಎಲ್ಲೂ ಕಾಣದೇ ಇದ್ದಂಥ ಒಂದು ಅದ್ಭುತವಾದ ಗ್ರಂಥದ ರಾಶಿ ಅಂದರೆ ಅದು ವೇದ. ಸಕಲಾರ್ಥಗಳನ್ನು ಒಳಗೊಂಡದ್ದು ವೇದ ಅಂತ ತಿಳಿಸ್ತಾರೆ. ಅಂಥ ವೇದದಲ್ಲಿ, ಅಪೌರುಷೇಯವಾದ ನಿರ್ದುಷ್ಟವಾದ ವೇದದಲ್ಲಿ ವಿಶ್ವಂ ಸತ್ಯಂ ಮಘವಾನ ಅಂತ ಇಡೀ ವಿಶ್ವವನ್ನು ವಿಶ್ವಂ ಸತ್ಯಂ, ಇಡೀ ಜಗತ್ತು ಸತ್ಯಾಪ ಅಂತ ವೇದ ಹೇಳ್ತಾ ಇದೆ ಅಂಥೇಳಿ ಪ್ರತ್ಯಕ್ಷ ನನಗೆ ಸತ್ಯಭೂತವಾಗಿ ಕಾಣಿಸ್ತಾ ಇದೆ ಜಗತ್ತು. ವೇದ ಈ ಜಗತ್ತನ್ನು ಸತ್ಯ ಅಂತ ಹೇಳ್ತಾ ಇದೆ. ಆದ್ದರಿಂದ ಅಪಾರವಾದ ಪ್ರಭಾವವನ್ನು ಹೊಂದಿರತಕ್ಕಂಥ ಅತ್ಯುತ್ತಮವಾದ ಪ್ರಾಚೀನ ಕೃತಿ ಅಂತ ಕರೆಸ್ಕೊಂಡಿರೋ, ಸಾಹಿತ್ಯ ಅಂತ ಕರೆಸ್ಕೊಂಡಿರೋ ವೇದ ಇದೆಯಲ್ಲ, ಅದರಲ್ಲಿ ಇಡೀ ಜಗತ್ತು ಸತ್ಯ ಅಂತ ಹೇಳ್ತಾ ಇದೆ. ಮತ್ತು ಅನುಮಾನ ಮಾಡ್ಕೋಬೇಕಾದರೆ ಅಂತ ಸಜ್ಜನರು ಅಸುರ ಸ್ವಭಾವದ ಜನಗಳಿಗೆ ಹೇಳ್ತಾ ಇದ್ದಾರೆ. ನೋಡಿ, ಒಂದೊಂದು ಸಣ್ಣ ವಸ್ತುಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೊಬ್ಬ ಕರ್ತೃ ಇದ್ದಾನೆ. ಹಾಗಾದರೆ ಈ ಇಡೀ ವ್ಯವಸ್ಥಿತವಾದದ್ದು ಜಗತ್ತು. ಕಾಲಕ್ಕೆ ಮಳೆ ಬರುತ್ತೆ, ಬೆಳೆ ಬರುತ್ತೆ, ಪ್ರತಿಯೊಂದು ವಸ್ತುಗಳಿರ್ಬೋದು, ಆ ವಸ್ತುಗಳಿಗೆ ಒಂದು ಅಚ್ಚುಕಟ್ಟುತನ ಇದೆ. ಒಂದು ಮರ ಇರ್ಬೋದು, ಒಂದು ಗಿಡ ಇರ್ಬೋದು. ಒಬ್ಬ ಮನುಷ್ಯನ ದೇಹವನ್ನೇ ಆಲೋಚನೆ ಮಾಡಿರಿ, ಎಷ್ಟು ವ್ಯವಸ್ಥಿತವಾಗಿ ಇರುವಂಥದ್ದು ಈ ದೇಹ. ಆದ್ದರಿಂದ ಇಷ್ಟು ಸುವ್ಯವಸ್ಥಿತವಾಗಿರತಕ್ಕಂಥ ಜಗತ್ತಿದೆಯಲ್ಲ, ಇದನ್ನು ಸೃಷ್ಟಿ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಇರಬೇಕು ಅಂತ ಅನುಮಾನವನ್ನು ಮಾಡಿ ಇದು ಸತ್ಯಭೂತವಾದದ್ದು. ವಿಶ್ವಂ ಸತ್ಯಂ ಪ್ರಮಾಣ ದೃಷ್ಟತ್ವಾತ್ ಅಂಥೇಳಿ ಅನುಮಾನ ಪ್ರಮಾಣವನ್ನು ಮಾಡಿ ಸಜ್ಜನರೇನಾದರೂ ಅಸಜ್ಜನರಿಗೆ, ಅಸುರ ಸ್ವಭಾವದವರಿಗೆ ಇದನ್ನು ಹೇಳಿದ್ರೆ ಆವಾಗ ಈ ಪ್ರತ್ಯಕ್ಷ ಇರ್ಬೋದು, ಆಗಮ ಇರ್ಬೋದು, ಅನುಮಾನ ಇರ್ಬೋದು. ಆದರೆ ಇದೆಲ್ಲವನ್ನು ಧಿಕ್ಕರಿಸಿ ಅವರೇನು ಮಾಡ್ತಾರೆ, ಇದೆಲ್ಲ ಸತ್ಯ ಅಂತ ನೀವು ಪ್ರತ್ಯಕ್ಷ ಹೇಳ್ಬೋದು, ಅನುಮಾನ ಹೇಳ್ಬೋದು, ವೇದ ಹೇಳ್ಬೋದು, ನಾವು ಒಪ್ಪಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಮಿಥ್ಯಾಭೂತವಾದದ್ದು, ಎಲ್ಲವೂ ಅಜ್ಞಾನ ಕಲ್ಪಿತವಾದದ್ದು, ಯಾವ ದೇವರು ಇಲ್ಲ, ನಾನೇ ದೇವರು ಅಂತ ಆ ವ್ಯಕ್ತಿ, ಅಸುರ ಸ್ವಭಾವದ ವ್ಯಕ್ತಿ ಇದೆಲ್ಲವನ್ನು ಅಲ್ಲಿಗಿಳಿತಾನೆ.
ಯಾಕೆ ಅಂದರೆ ಅಲ್ಲಿಗೆಳಿದೆ ಹೋದರೆ ಇದೆಲ್ಲ ಸತ್ಯಭೂತವಾದದ್ದು ಅಂತ ಒಪ್ಪಿದ್ರೆ ಹಾಗಾದರೆ ಇದನ್ನು ಸೃಷ್ಟಿ ಮಾಡೋದಕ್ಕೆ ಸತ್ಯನಾಗಿರತಕ್ಕಂಥ ಒಬ್ಬ ಭಗವಂತ ಬೇಕಾಗತ್ತೆ. ಅವನು ಈ ಜಗತ್ತನ್ನು ಸೃಷ್ಟಿ ಮಾಡ್ದ ಅಂದರೆ ಅವನಿಗೆ ಜ್ಞಾನ ಇರಬೇಕು, ಇಚ್ಛೆ ಇರಬೇಕು, ಅವನ ಕೃತಿ ಇರಬೇಕು. ಅವನು ಯಾವುದೋ ಒಂದು ಮೂಲ ವಸ್ತುವನ್ನು ತೆಗೆದುಕೊಂಡು ಈ ಜಡಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಬೇಕಾಗತ್ತೆ. ಜೀವರನ್ನು ಸೃಷ್ಟಿ ಮಾಡ್ತಾನೋ? ಮಾಡಲ್ಲ, ಅನಾದಿ ನಿತ್ಯರು ಅಂತಂದರೆ ಹಾಗಾದರೆ ಅನಾದಿ ನಿತ್ಯರಾಗಿರ್ತಕ್ಕಂಥ ಜೀವರನ್ನು ಒಪ್ಪಬೇಕಾಗತ್ತೆ. ಸೂಕ್ಷ್ಮವಾಗಿರತಕ್ಕಂಥ ಪ್ರಕೃತಿಯನ್ನು, ನಿತ್ಯವಾದ ಸೂಕ್ಷ್ಮವಾದ ಪ್ರಕೃತಿಯನ್ನು ಒಪ್ಪಬೇಕಾಗತ್ತೆ. ಆದ್ದರಿಂದ ಅಸಜ್ಜನರು, ಅಸುರ ಸ್ವಭಾವದ ವ್ಯಕ್ತಿಗಳು ಏನು ಮಾಡಿದ್ರು ಅಂದರೆ ಇಲ್ಲೇ ಇಲ್ಲ ಭಗವಂತ ಅಂತ ನಿರಾಕರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಾನೇ ಭಗವಂತ ಈಶ್ವರ ಅಂತ ಅದನ್ನು ಸ್ಫುಟ ಮಾಡೋದಕ್ಕೋಸ್ಕರ, ಅದನ್ನು ಗಟ್ಟಿ ಮಾಡೋದಕ್ಕೋಸ್ಕರ ಈ ಜಗತ್ತೇ ಸುಳ್ಳು, ಇದು ಸತ್ಯ ಆದರೆ ತಾನೇ ಇದಕ್ಕೊಬ್ಬ ಸೃಷ್ಟಿಕರ್ತ ಬೇಕು ಅನ್ನೋದು, ಇಲ್ಲ ಈ ಜಗತ್ತೇ ಸುಳ್ಳು, ಮಿಥ್ಯಾಭೂತವಾದದ್ದು ಈ ಜಗತ್ತು ಅಂಥೇಳಿ ಹೀಗೆ ಎಲ್ಲ ಪ್ರತ್ಯಕ್ಷ ಅನುಮಾನ ಆಗಮಗಳಿಗೆ ವಿರುದ್ಧವಾಗಿರತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಒಂದೊಮ್ಮೆ ಈ ಮಾತು ಅವರು ಹೇಳ್ತಾರೆ, ಅನೇಕ ಜನ ಅವರನ್ನು ಕೇಳಿದರೆ ತುಂಬ ತಬ್ಬಿಬ್ಬಾಗ್ಬಿಡ್ತಾರೆ ಅಂತಾರೆ. ಏನಪ್ಪ ಅಂದರೆ, ನೋಡೇ ಎಲ್ಲ ಸುಳ್ಳು ಅಂತ ಇದೆಯಲ್ಲಪ್ಪ ನೀನು, ಇಷ್ಟೆಲ್ಲ ಸತ್ಯಭೂತವಾದ್ದು ನಾ ಹೇಳಿದ್ರೆ ಅಂದರೆ, ಇಲ್ಲ ಎಲ್ಲವೂ ಸುಳ್ಳು, ಇದೆಲ್ಲ ಭ್ರಾಂತಿ ಕಲ್ಪಿತ, ಇದೆಲ್ಲವೂ ಸುಳ್ಳು ಅಂತಂದರೆ, ಹಾಗಾದರೆ ಈಗ ನೀ ಹೇಳ್ತಿದ್ದೀಯಲ್ಲ ಈ ಮಾತು, ಹೇಳೋ ಅಂಥ ಈ ವ್ಯಕ್ತಿ ನೀನು ಈ ಜಗತ್ತಿನಲ್ಲಿ ಸೇರಿಕೊಂಡಿಲ್ವಾ? ಆದ್ದರಿಂದ ನೀನು ಸುಳ್ಳೆ. ನೀನು ಹೇಳೋ ಈ ಮಾತು ಅದು ಜಗತ್ತಿನಲ್ಲಿ ಸೇರಿಲ್ವಾ? ಸೇರಿದೆ. ಹಾಗಾದರೆ ನೀ ಹೇಳಿರೋ ಮಾತು ಸುಳ್ಳು ಅಂದಾಯಿತು. ನೀನು ಹೇಳಿರೋ ವಿಚಾರಗಳು ಸುಳ್ಳು. ಹಾಗಾದರೆ ಅದು ಸುಳ್ಳು ಅಂತಾದರೆ ಆವಾಗ ಇಡೀ ಜಗತ್ತನ್ನೋದು ಅದು ಸತ್ಯಭೂತವಾಗತ್ತೆ ಅಂತ ಸಜ್ಜನರು ಅವನಿಗೆ ಬುದ್ಧಿ ಹೇಳೋದಕ್ಕೆ ನೋಡ್ತಾ ಇದ್ದಾರೆ ಅಂತಂತಾರೆ. ಆದರೂ ಇದು ಯಾವುದನ್ನು ಒಪ್ಪದೇ ಇದ್ದಂಥವರೇ ಅಸುರ ಸ್ವಭಾವದವರು ಅಂತಂತಾರೆ. ಆದ್ದರಿಂದ ಇದೇ ರೀತಿಯಾಗಿ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಅನೇಕ ವಿಧವಾಗಿ ವಾದವನ್ನು ಮಾಡತಕ್ಕಂಥ ವ್ಯಕ್ತಿಗಳೇ ಅಸುರ ಸ್ವಭಾವದ ವ್ಯಕ್ತಿಗಳು, ಅವರೇ ಅಸುರರು. ಆದ್ದರಿಂದ ಚಾರ್ವಾಕರು ಅದೇ ಮಾತನ್ನು ಹೇಳಿದ್ದು, ದೇಹವೇ ಆತ್ಮ, ದೇಹಕ್ಕಿಂತ ಅತಿರಿಕ್ತನಾದ ಒಳಗಡೆ ಒಬ್ಬ ಜೀವ ಇದ್ದಾನ, ಇಲ್ಲೇ ಇಲ್ಲ ಅಂದರು ಅವರು. ಕಿಣ್ವಾದಿಭ್ಯೋ ಮತಶಕ್ತಿವತ್, ಕಿಣ್ವಾದಿಗಳಿಂದ ಒಂದು ಮದ್ಯ ಅಂತ ಅನ್ನೋದು ಉತ್ಪತ್ತಿಯಾಗುವಂತೆ ಅನೇಕ ಈ ಪಂಚಭೂತಗಳ ಮೇಲನದಿಂದ ಏನು ದೇಹ ಉತ್ಪತ್ತಿ ಆಯಿತು ಅದರ ಜೊತೆಗೆ ಆತ್ಮ ಅನ್ನೋನು ಕೂಡ ಹುಟ್ಟದ. ಅಂದರೆ ದೇಹವೇ ಆತ್ಮ ಹೊರತು ದೇಹಕ್ಕಿಂತ ಅತಿರಿಕ್ತನಾದ ಆತ್ಮ ಇಲ್ಲ. ಒಳ್ಳೆಯ ಕೆಲಸ ಮಾಡೋದು ಸ್ವರ್ಗ ಸಿಗತ್ತೆ, ಇದೆಲ್ಲ ಸುಳ್ಳು ಅಂತ ಚಾರ್ವಾಕ ಹೇಳ್ದ. ನ ಸ್ವರ್ಗೋ ನಾಪವರ್ಗೋ ವಾ ನೈವಾತ್ಮ ಪಾರಲೌಕಿಕಃ, ಪರಲೋಕದಲ್ಲಿ ಆತ್ಮ ಇದ್ದಾನೆ, ಜಗದೀಶ್ವರ ಇದ್ದಾನೆ, ಸ್ವರ್ಗ ಇದೆ, ನರಕ ಇದೆ, ಇದೆಲ್ಲ ಸುಳ್ಳು. ನ ಸ್ವರ್ಗೋ ನಾಪವರ್ಗೋ ವಾ ನೈವಾತ್ಮ ಪಾರಲೌಕಿಕಃ ನೈವ ವರ್ಣಾಶ್ರಮಾದೀನಾಂ ಕ್ರಿಯಾಶ್ಚ ಫಲದಾಯಿಕಾಃ ಅಗ್ನಿಹೋತ್ರಂ ತ್ರಯೋ ವೇದ ತ್ರಿದಂಡಂ ಭಸ್ಮಗುಂಟನಂ ಬುದ್ಧಿಪೌರುಷಹೀನಾನಾಂ ಜೀವಿಕಾ ಧಾತೃನಿರ್ಮಿತ ಪಶುಶ್ಚೈನ್ಯಹತ ಸ್ವರ್ಗಂ ಜ್ಯೋತಿಷ್ಠೋ ಮೇ ಗಮಿಷ್ಯತಿ ಸ್ವಪಿತಾ ಯಜಮಾನೇನ ತತ್ರ ಕಸ್ಮಾನ್ನ ಹಿಂಸ್ಯತೆ. ನೋಡಿ ಹೆಂಗೆ ಕೇಳ್ತಾರವರು. ಆದ್ದರಿಂದ ವೇದಗಳು ಇಲ್ಲ, ಯಜ್ಞಯಾಗಾದಿಗಳು ಇಲ್ಲ, ಯಜ್ಞಯಾಗಾದಿಗಳಲ್ಲಿ ಪಶು ಹಿಂಸೆಯನ್ನು ಮಾಡಿದ್ರೆ ಅದು ಸ್ವರ್ಗಕ್ಕೆ ಹೋಗುತ್ತೆ ಅಂತ ಹೇಳ್ತೀರಾ? ಇಲ್ಲ. ಹಾಗೆ ಅವುಗಳು ಸ್ವರ್ಗಕ್ಕೆ ಹೋಗೋದಾದರೆ ನಿಮ್ಮ ಅಪ್ಪನ ತಲೆಯನ್ನೇ ಆ ಯಜ್ಞದಲ್ಲಿ ಕಡಿದು ಬಿಡಿ, ನೇರವಾಗಿ ನಿಮ್ಮ ಅಪ್ಪ ಸ್ವರ್ಗಕ್ಕೆ ಹೋಗ್ತಾನಲ್ಲ ಅಂತ ಕೇಳ್ತಾರೆ. ಆದ್ದರಿಂದ ಇದು ಯಾವುದೂ ಇಲ್ಲ. ಬುದ್ಧಿ ಪೌರುಷಹೀನಾನಾಂ ಜೀವಿಕಾ ಧಾತೃನಿರ್ಮಿತ, ಬುದ್ಧಿ ಇಲ್ಲ, ಕೆಲಸ ಮಾಡತಕ್ಕಂಥ ಪೌರುಷ ಇಲ್ಲ, ಪ್ರಯತ್ನ ಇಲ್ಲ. ಹಾಗೇ ಜೀವನವನ್ನು ಸುಲಭವಾಗಿ ಮಾಡಬೇಕು ಅಂತ ವಿಚಾರ ಮಾಡಿದ ವ್ಯಕ್ತಿಗಳು ಈ ಸ್ವರ್ಗ ನರಕ ಪುಣ್ಯ ಪಾಪ ಜೀವ ಆತ್ಮ ಅಂತ ಇದನ್ನೆಲ್ಲ ಕಲ್ಪನೆ ಮಾಡಿದ್ದು ಇದೆಲ್ಲ ಸುಳ್ಳು ಅಂತ ನಾಸ್ತಿಕರಾದವರು ಪೂರ್ಣವಾಗಿ ಅಲ್ಲಗೆಳೀತಾರೆ. ಇದೇ ಆಸುರ ಸ್ವಭಾವ ಅಂತ ಅಂತಾರೆ. ಆದ್ದರಿಂದ ಇದು ಯಾವುದೂ ಇಲ್ಲ. ಇದೆಲ್ಲ ಚಾರ್ವಾಕರವಾದ.
ಚಾರ್ವಾಕರು ಅಂದರು ಒಂದೇ, ನಾಸ್ತಿಕರು ಅಂದರು ಒಂದೇ. ಮಾತುಗಳು ಮಾತ್ರ ಸುಂದರವಾಗಿದೆ. ಆದ್ದರಿಂದ ಪ್ರತ್ಯಕ್ಷ, ಅನುಮಾನ, ಆಗಮ ಅನ್ನೋ ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಒಂದೇ ಪ್ರಮಾಣ, ಅನುಮಾನ ಪ್ರಮಾಣ ಅಲ್ಲ, ಆಗಮ ಪ್ರಮಾಣ ಅಲ್ಲ, ವೇದವೂ ಇಲ್ಲ, ಯಾವುದೂ ಇಲ್ಲ ಅಂತ ಯಾವುದನ್ನು ಕೂಡ ಅವರು ಒಪ್ಪೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪಶುಶ್ಚೈನ್ಯಹತ ಸ್ವರ್ಗಂ ಜ್ಯೋತಿಷ್ಠೋ ಮೇ ಗಮಿಷ್ಯತಿ ಸ್ವಬಿದಾ ಯಜಮಾನಿನ ದತ್ತಕಸ್ಮಾನ್ನ ಹಿಂಸತೆ. ಆದ್ದರಿಂದ ಇದ್ಯಾವುದೂ ಇಲ್ಲ ಅಂತ ಎಲ್ಲವನ್ನು ನಿರಾಕರಣೆ ಮಾಡುವ ಅಸರ ಸ್ವಭಾವದ ವ್ಯಕ್ತಿಗಳು ನಾಸ್ತಿಕರು ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಜನ ಭಗವಂತನನ್ನು ಒಪ್ಪಿಕೊಂಡರೂ ಯಾವ ವಿಧವಾದ ಧರ್ಮಗಳಿಲ್ಲ, ಆಕಾರ ಇಲ್ಲ, ಅವಯವಗಳಿಲ್ಲ, ಏನೂ ಶಕ್ತಿ ಇಲ್ಲದೇ ಇದ್ದವನು ಅಂಥವನು ಭಗವಂತ ಅಂತ ಹೇಳಿ ಆ ಭಗವಂತನೇ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತಂದರೆ, ಇಲ್ಲ ಜಗತ್ತು ಪರಸ್ಪರ ತನ್ನಷ್ಟಕ್ಕೆ ತಾನೇ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ ಹೀಗೆಲ್ಲ ವಾದವನ್ನು ಮಂಡಿಸುವಂಥ ಅಸುರ ಸ್ವಭಾವದ ವ್ಯಕ್ತಿಗಳು ಇದ್ದಾರೆ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಇದನ್ನೆಲ್ಲ ಸ್ಪಷ್ಟವಾಗಿ ಬರೀತಾ ಇದ್ದಾರೆ. ಹೇಳಿ, ಯಾರು ಭಗವಂತನ ಅಸ್ತಿತ್ವವನ್ನು ಒಪ್ಪಿಕೊಂಡು ಆ ದೇವರೇ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನಾಜ್ಞಾನ, ಬಂಧ ಮೋಕ್ಷಗಳನ್ನು ಕೊಡುವವನು ಅವನೇ ಅಂತ ಯಾರು ಒಪ್ಪಿಕೊಳ್ತಾ ಇದ್ದಾರೆ, ಯಾರು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವಿರುದ್ಧ ಅಲ್ಲದೇ ಇರತಕ್ಕಂಥ ಜ್ಞಾನವನ್ನು ಪಡೆದು ಅತ್ಯುತ್ತಮವಾದ ಭಗವದ್ವಿಷಯಕವಾದ ಜ್ಞಾನವನ್ನು ಪಡೆದು ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ನಾವು ಪಡೀತೇವೆ ಅಂತ ಯಾರಂತ ಇದ್ದಾರೆ, ಅಂಥ ವ್ಯಕ್ತಿಗಳೇ ಸಜ್ಜನರು, ದೈವ ಸ್ವಭಾವದವರು ಅಂತ ಇದೆರಡನ್ನು ವಿಶೇಷವಾಗಿ ತಿಳಿಸಿ ಆನಂತರ ಶ್ರೀಕೃಷ್ಣನೇ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಕೃಷ್ಣ ಹೇಳ್ತಾನೆ, ಅಸುರ ಸ್ವಭಾವದ ವ್ಯಕ್ತಿಗಳು ಏನು ಮಾಡ್ತಾರೆ ಗೊತ್ತಾ ನಿಮಗೆ? ಇನ್ನೂ ಹೇಳ್ತೀನಿ ಕೇಳಿ. ಅವರು ಶಾಸ್ತ್ರದಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತಾರಲ್ಲ, ಯಾವುದನ್ನೂ ಮಾಡೋಲ್ಲ ಅವರು ಅಸುರ ಸ್ವಭಾವದ ವ್ಯಕ್ತಿಗಳು. ಅವ್ರು ಹೇಳ್ತಾರೆ ಪ್ರವೃತ್ತಿನೂ ಇಲ್ಲ, ನಿವೃತ್ತಿನೂ ಇಲ್ಲ. ಇಂತಿಂಥ ಕೆಲಸಗಳನ್ನು ಮಾಡಬೇಕು, ದೇವಸ್ಥಾನಗಳಿಗೆ ಹೋಗಿ ದೇವರ ಆರಾಧನೆ ಮಾಡಿ, ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿ, ದೇವಋಣ, ಋಷಿಋಣ, ಪಿತೃಋಣ, ಭೂತಋಣ, ಮಾನವಋಣ ಅಂತಿದೆ, ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು, ಇದಕ್ಕೆ ತಕ್ಕದಾಗಿ ಸ್ಪಂದಿಸಬೇಕು ಅಂತೆಲ್ಲ ಹೇಳಿದ್ರೆ ಇದನ್ನೆಲ್ಲ ಯಾವುದನ್ನು ಮಾಡೋಲ್ಲ. ಮತ್ತು ವೇದದಲ್ಲಿ ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ, ಮಾಡಬಾರ್ದು ಅಂತ ಹೇಳಿದ್ದನ್ನೆಲ್ಲ ಮಾಡ್ತಾರೆ, ಮಾಡಬೇಕು ಅಂತ ಹೇಳಿದ್ದನ್ನು ಮಾಡೋಲ್ಲ, ಮಾಡಬಾರದು ಅಂತ ಯಾವ್ಯಾವುದರನ್ನು ನಿಷೇಧವನ್ನು ಮಾಡಿದ್ದಾರೆ ಅದನ್ನೆಲ್ಲ ಮಾಡ್ತಾರೆ. ಆದ್ದರಿಂದ ಇಂಥ ಸ್ವಭಾವವನ್ನು ಹೊಂದಿದವರೇ ಅಸುರರಾದಂಥವರು. ಶೌಚ ಇದೆಯಾ? ಇಲ್ಲ. ಇವರಿಗೆ ಬಾಹ್ಯ ಶೌಚ ಇಲ್ಲ, ಆಂತರಿಕವಾದ ಶೌಚ ಇಲ್ಲ. ಆದ್ದರಿಂದ ಇವರಿಗೆ ಶೌಚ ಇಲ್ಲ. ನಾಪಿಚ ಆಚಾರ, ಅವರಿಗೆ ಶುಚಿತ್ವ ಅನ್ನೋದು ಇಲ್ಲ. ಆನಂತರದಲ್ಲಿ ಯಾವ ವಿಧವಾದ ಆಚಾರಗಳು ಇಲ್ಲ. ನ ಸತ್ಯಂ ತೇಷು ವಿದ್ಯತೆ, ಅವರಲ್ಲಿ ಜಗತ್ತಿನ ಸತ್ಯತ್ವವನ್ನು ಒಪ್ಪೋದಾಗಲಿ, ಯಾವುದಾದ್ರೂ ವಸ್ತು ಸತ್ಯವಾಗಿದೆ ಅಂತ ಹೇಳೋದಾಗಲಿ ಯಾವುದನ್ನು ಅವರು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸತ್ಯದ ನಿಷ್ಠೆನೇ ಇಲ್ಲ. ಸತ್ಯನಾಮಕನಾದ ಭಗವಂತ ಇದ್ದಾನೆ, ಅವನಲ್ಲಿ ನಿಷ್ಠೆ ಇಲ್ಲ. ಜಗತ್ತು ಸತ್ಯವಾಗಿದೆ ಅಂಥೇಳಿ ಅದನ್ನು ಅಸ್ತಿತ್ವವನ್ನು ಅವರು ಒಪ್ಪಿಕೊಳ್ಳೋದಿಲ್ಲ. ಎಲ್ಲ ನಶ್ವರವಾದದ್ದು, ಎಲ್ಲ ಅನಿತ್ಯವಾದದ್ದು, ಯಾರೂ ಇಲ್ಲ, ನಾವೇ ಇರೋದು, ನಾನೇ ದೇವರು, ಆತ್ಮನೇ ಇಲ್ಲ, ದೇಹವೇ ಆತ್ಮ. ಯಾವತ್ತು ದೇಹ ಬಿದ್ದೋಗುತ್ತೆ ಆವತ್ತು ಆತ್ಮ ಸತ್ತೋಗ್ತಾನೆ, ಆತ್ಮ ನಿತ್ಯ ಇಲ್ಲ. ಹೀಗೆಲ್ಲ ವಾದವನ್ನು ಮಾಡುವಂಥ ವ್ಯಕ್ತಿಗಳೇ ಅಸುರ ಸ್ವಭಾವದವರು ಅಂತ ಇದನ್ನೆಲ್ಲ ತಿಳಿಸಿದ್ರು. ತಿಳಿಸಿ ಆನಂತರ 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತೆ ಕಾಮಹೈತುಕಂ ಅಂತಾರೆ. ಇನ್ನೇನು ವಾದವನ್ನು ಮಾಡ್ತಾರಪ್ಪ ಅಸುರ ಸ್ವಭಾವದ ಜನ ಅಂತಂದರೆ, ಈ ಜಗತ್ತು ಅಸತ್ಯವಾಗಿದೆ ಅಂತ ವಾದ ಮಾಡೋರದ್ದು ಏನಪ್ಪ ಅಂದರೆ, ಅವರು ಹೇಳ್ತಾರೆ ಅಸತ್ಯಂ ಅಪ್ರತಿಷ್ಠಂತೆ ಅಂತಾರೆ.
ಇದು ಅಸತ್ಯ ಅಂತಂದರು. ಸತ್ಯಪದ ವಾಚ್ಯನಾದಂಥವನು ಯಾರು? ವಿಷ್ಣು. ಸದ್ಭೂತವಾಗಿರತಕ್ಕಂಥ ಈ ಜಗತ್ತನ್ನು ನಿಯಮನ ಮಾಡುವವನು. ಆದ್ದರಿಂದ ಇದನ್ನು ಸೃಷ್ಟಿ ಮಾಡುವವನು ಯಾರು? ಭಗವಂತನಾದ ವಿಷ್ಣು. ಆದ್ದರಿಂದ ಅವರು ಅಸತ್ಯಂ ಅಂತಂತಾರೆ. ಅಂದರೆ ಈ ಜಗತ್ತಿನ ಸೃಷ್ಟಿಕರ್ತನಾದಂಥ ಒಬ್ಬ ಪ್ರಭು ಅವನೇ ಇಲ್ಲ, ನಾನೇ ಪ್ರಭು, ನಾನೇ ಮಹೇಶ್ವರ ಅಂದ. ಆದ್ದರಿಂದ ಇದನ್ನು ಅವರು ಒಪ್ಪೋಲ್ಲ, ಇವರೇ ಅಸುರ ಸ್ವಭಾವದವರು ಅಂತಂದ. ಅಷ್ಟೇ ಅಲ್ಲ, ಅಪ್ರತಿಷ್ಠಂ, ಇದು ಅಪ್ರತಿಷ್ಠ ಅಂತಂತಾರೆ. ಅಂದರೆ ಅಪ್ರತಿಷ್ಠ ಅಂತ ಅಂದಾಗ ಈ ಇಡೀ ಜಗತ್ತಿನ ರಕ್ಷಣೆಯನ್ನು ಮಾಡತಕ್ಕಂಥವನು ಯಾರು? ಪ್ರತಿಷ್ಠಾ ಪದೋಕ್ತನಾಗಿರತಕ್ಕಂಥವನು ವಿಷ್ಣು. ಇಡೀ ಜಗದ್ರಕ್ಷಕ ವಿಷ್ಣು ಆದರೆ ಈ ಜಗತ್ತು ತನ್ನಷ್ಟಕ್ಕೆ ತಾನು ರಕ್ಷಣೆಯನ್ನು ಹೊಂದುತ್ತೆ, ತನ್ನಷ್ಟಕ್ಕೆ ತಾನು ಹುಟ್ಟುತ್ತೆ, ತನ್ನಷ್ಟಕ್ಕೆ ತಾನೇ ಅನೇಕ ವಸ್ತುಗಳು ಸಾಯ್ತವೆ, ಎಲ್ಲ ನಾಶ ಆಗುತ್ತವೆ, ಎಲ್ಲ ಸ್ವತಃ ತಾವೇ ಆಗುತ್ತವೆ ಹೊರತು ಭಗವಂತ ಬೇಕಾಗಿಲ್ಲ ಅಂತ ಹೇಳ್ತಾರೆ ಇವರು. ಆದ್ದರಿಂದ ಸ್ಥಿತಿಕರ್ತ ಇದ್ದಾನ, ಅವನು ಇಲ್ಲ ಅಂತಂತಾರೆ. ಇನ್ನು ವೇದಗಳಲ್ಲಿ, ಇದೇ ಉಪನಿಷತ್ತುಗಳಲ್ಲಿ, ಇದೇ ಭಗವದ್ಗೀತೆಯಲ್ಲಿ ಹೇಳ್ತಿರಲ್ಲ, ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ. ಪರ್ಜನ್ಯ ಹೆಂಗಾಯಿತು? ಯಜ್ಞ ಕರ್ಮ ಸಮುದ್ಭವ ಅಂತಂತಾರೆ. ಯಜ್ಞ ಮಾಡಿದಾಗ ಅದರಿಂದ ಮಳೆ ಬರುತ್ತೆ, ಮಳೆ ಬಂದರೆ ಭೂಮಿ ಹಸನ ಆಗುತ್ತೆ, ಭೂಮಿಯಲ್ಲಿ ಬೆಳೆ ಬೆಳೆಯುತ್ತೆ. ಧಾನ್ಯಾದಿಗಳನ್ನು ಬೆಳೆದರೆ ಅದರಿಂದ ಜನಗಳೆಲ್ಲ ಉತ್ಪನ್ನರಾಗ್ತಾರೆ, ಆಹಾರವನ್ನು ತಿಂತಾರೆ ಅಂತ. ಹೀಗೆ ಯಜ್ಞದ ಚಕ್ರವನ್ನು ಹೇಳ್ತಾರೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಅಂತ ಇದೆಲ್ಲ ಹೇಳ್ತಾರಲ್ಲ. ಈ ಚಕ್ರವನ್ನೇ, ಜಗಚ್ಚಕ್ರ ಅಂತೇನಿದೆ, ಈ ಜಗಚ್ಚಕ್ರವನ್ನು ಅವರು ಒಪ್ಪೋದಿಲ್ಲ. ಆದ್ದರಿಂದ ಸ್ಥಿತಿಕರ್ತನೂ ಇಲ್ಲ, ಸೃಷ್ಟಿಕರ್ತ ಇಲ್ಲ. ಈ ಜಗಚ್ಚಕ್ರದ ವ್ಯವಸ್ಥೆ ಒಂದರಿಂದ ಇನ್ನೊಂದು ಹುಟ್ಟೋದಿದೆಯಲ್ಲ, ಇದನ್ನು ಒಪ್ಪೋದಿಲ್ಲ. ಹಾಗಾದರೆ ಅದು ಹೇಗೆ ಹುಟ್ಟುತ್ತಪ್ಪ? ಈ ಜಗತ್ತು ಕಾಣಿಸ್ತಾ ಇದೆಯಲ್ಲ, ಹುಟ್ಟಿದೆ, ವ್ಯವಸ್ಥಿತವಾಗಿದೆ ಅಂತಂದರೆ ತನ್ನಿಂದ ತಾನೇ ಹುಟ್ಟುತ್ತೆ ಅಂತಂತಾನೆ. ಕಿಮನ್ಯತೆ ಕಾಮಹೈತುಕಂ ಅಂತಂದರು, ಅಥವಾ ಕಾಮಹೈತುಕಂ ಅಂದರು. ಕಾಮಕ್ಕೆ ಕಾರಣೀಭೂತವಾಗಿರತಕ್ಕಂಥ ಏನು ಅಜ್ಞಾನ ಇದೆ, ಅವಿದ್ಯೆ ಇದೆ, ಅದರಿಂದ ಈ ಜಗತ್ತು ಹುಟ್ಟಿದೆ, ಅಜ್ಞಾನದಿಂದ ಕಲ್ಪಿತವಾಗಿದೆ ಅಂತ ಈ ರೀತಿ ಅಸುರ ಸ್ವಭಾವದ ಜನ ಹೇಳ್ತಾ ಇದ್ದಾರೆ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಅಪರಸ್ಪರ ಸಂಭೂತಂ, ಒಂದರಿಂದ ಒಂದು ಹುಟ್ಟಿದ್ದಲ್ಲ ಅಂದರು. ಅಪರಸ್ಪರ ಸಂಭೂತಂ, ಒಂದರಿಂದ ಇದು ಹುಟ್ಟಲಿಲ್ಲ, ತನ್ನಟ್ಟಕ್ಕೆ ತಾನು ಹುಟ್ಟಿದೆ ಅಷ್ಟೇ. ಇದೇನು ವ್ಯವಸ್ಥೆ ಇಲ್ಲ. ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋರಗ್ನಿ. ಆತ್ಮನಿಂದ ಆಕಾಶ ಉತ್ಪತ್ತಿ ಆಯಿತು, ಆಕಾಶಾದ್ ವಾಯು, ಆಕಾಶದಿಂದ ವಾಯು, ವಾಯೋರಗ್ನಿ, ವಾಯುವಿನಿಂದ ಅಗ್ನಿ, ಆನಂತರ ವಾಯೋರಗ್ನಿ, ಅಗ್ನಿಯಿಂದ ಅಪು ನೀರು, ಅದ್ಭ್ಯ ಪೃಥಿವೀ, ನೀರಿನಿಂದ ಪೃಥಿವಿ, ಪೃಥಿವ್ಯಾಂ ಓಷಧಯ, ಪೃಥಿವಿಯಲ್ಲೇ ಈ ಬಳ್ಳಿಗಳು, ಗಿಡಗಳು, ಧಾನ್ಯಗಳು ಹುಟ್ಟಿದ್ದು. ಓಷಧಿಭ್ಯೋ ಅನ್ನಂ, ಈ ಬೆಳೆಗಳಿಂದಲೇ ನಮಗೆ ಅನ್ನ ದೊರಕೋದು, ಧಾನ್ಯ ದೊರಕೋದು. ಅನ್ನಾತ್ ಪುರುಷ, ಅನ್ನದಿಂದಲೇ ಅದನ್ನು ತಿಂದು ತನ್ಮುಖಾಂತರವಾಗಿ ಈ ದೇಹದ ಉತ್ಪತ್ತಿ, ಪುರುಷರ ಉತ್ಪತ್ತಿಯಾಗಿದ್ದು. ಹಾಗೇನೇ ಮಕ್ಕಳ ಉತ್ಪತ್ತಿಯಾಗಿದ್ದಕ್ಕೂ ಕಾರಣ ಆ ಕಾಳುಗಳು, ಧಾನ್ಯಗಳು, ಅಕ್ಕಿ ಅಂತ ಏನಂತೀವಿ, ಇದರ ಮುಖಾಂತರವಾಗಿ ಜೀವಗಳು ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ, ಪುರುಷನನ್ನು ಪ್ರವೇಶ ಮಾಡಿ, ವೀರ್ಯ ರೂಪದಿಂದ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ, ಆ ನಂತರದಲ್ಲಿ ಮತ್ತೆ ಜೀವರಾಶಿಗಳು ದೇಹವನ್ನು ಪಡೆದುಕೊಂಡು ಉತ್ಪನ್ನರಾಗ್ತಾರೆ. ಇದೆಲ್ಲ ಜಗಚ್ಚಕ್ರ ಅಂತ ಇದನ್ನು ಹೇಳಿದ್ರೆ ಇದನ್ನು ಒಪ್ಪೋದಿಲ್ಲ. ಇದೆಲ್ಲ ಅವಿದ್ಯೆಯಿಂದ ಕಲ್ಪಿತವಾದದ್ದು, ಎಲ್ಲ ಸುಳ್ಳು, ಯಾವುದೂ ಇಲ್ಲ. ಇದ್ರೂ ತಾನೇ ಇದನ್ನೆಲ್ಲ ಸೃಷ್ಟಿ ಮಾಡೋದಕ್ಕೆ ಭಗವಂತ ಬೇಕು, ಇಲ್ಲ ಅಂತ ಅಂತಾರೆ. ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ, ಎಲ್ಲದಕ್ಕೂ ಅವಿದ್ಯೆ ಕಾರಣ ಅಂತಂತಾರೆ. ಹೀಗೆ
ಇಡೀ ಜಗತ್ತಿನ ಅಸ್ತಿತ್ವವನ್ನೇ ಒಂದು ರೀತಿಯಲ್ಲಿ ಅಲ್ಲಗೆಳೀತಕ್ಕಂಥವರು ಅಸುರ ಸ್ವಭಾವದವರು. ಆನಂತರ ಮುಂದೆ ಅಸುರ ಸ್ವಭಾವದವರು ಏನೇನು ಮಾಡ್ತಾರೆ ಅದನ್ನೆಲ್ಲ ಹೇಳ್ತಾರೆ. ನಿಜವಾಗಲೂ ಕೂಡ ಶ್ರುತಿ ವಿಷ್ಣುವಿಗೆ ಸತ್ಯ ಸತ್ಯಸ್ಯ ಸತ್ಯಂ ಅಂತಂತ ಇದೆ. ಸತ್ಯನಿಗೆ ಸತ್ಯ, ಇಡೀ ಸತ್ಯಭೂತವಾದ ಜಗತ್ತಿಗೆ ಸತ್ಯತ್ವವನ್ನು ತಂದುಕೊಟ್ಟವನು ಭಗವಂತ, ಆದ್ದರಿಂದ ಅವನೇ ಸತ್ಯ ಅಂತ ಇದೆ. ಆದರೆ ಇವರು ಅಸತ್ಯಂ ಅಂತಂತಾರೆ ಇವರು ಅಸುರರು. ಪ್ರಾಣ ವೈ ಸತ್ಯಂ ತೇಷಾಂ ಏಷ ಸತ್ಯಂ ಅಂತ ವೇದ ಹೇಳ್ತಾ ಇದೆ. ಆದರೆ ಮೂರ್ತಾತ್ಮಕವಾಗಿರತಕ್ಕಂಥ ಈ ಪ್ರಪಂಚ, ಜೀವಜಡಾತ್ಮಕವಾದ ಈ ಪ್ರಪಂಚ ಇದು ಸತ್ಯ. ಇವುಗಳಿಗೆ ಈ ಅಸ್ತಿತ್ವವನ್ನು ತಂದುಕೊಟ್ಟಿರತಕ್ಕಂಥ ಭಗವಂತ ವಿಷ್ಣು ಅವನು ಸತ್ಯ. ಆದ್ದರಿಂದ ಬ್ರಹ್ಮದೇವರ ಇದಾನಲ್ಲ, ಆ ಬ್ರಹ್ಮನ ಪ್ರತಿಮೆಗಳೇ ಎರಡು, ಮೂರ್ತವಸ್ತು ಮತ್ತು ಅಮೂರ್ತವಸ್ತು. ಇದು ಮೂರ್ತವಸ್ತುಗಳನ್ನೇ ಸ್ಥಿತ ಅಂತ ಕರೆಯೋದು ಮತ್ತು ಸತ್ ಅಂತ ಕರೀತೇವೆ. ಆದ್ದರಿಂದ ಸತ್ ಅಂದರೆ ಮೂರ್ತವಸ್ತು ಅಂತೇನಿದೆಯಲ್ಲ, ಇಂಥ ಸತ್ತನ್ನೋ ಮೂರ್ತವಸ್ತು ಇದೆಯಲ್ಲ ಅದನ್ನು ತ್ಯತ್ ಅಮೂರ್ತ ವಸ್ತು ಇದೆಯಲ್ಲ ಆ ಅಮೂರ್ತ ವಸ್ತುವನ್ನು ಕೂಡ ಸೇರಿಸ್ಕೊಂಡು ಸತ್ಯ ಅಂತ ಈ ಪ್ರಪಂಚಕ್ಕೆ ಹೆಸರು. ಆದ್ದರಿಂದ ಸತ್ಯ ಅಂದರೆ ಅಮೂರ್ತಾತ್ಮಕವಾಗಿರತಕ್ಕಂಥದ್ದು ಪ್ರಪಂಚ, ಇದಕ್ಕೆ ಸತ್ಯ ಅಂತ ಹೆಸರು. ಇಂಥ ಸತ್ಯವನ್ನು ಸೃಷ್ಟಿ ಮಾಡಿದವನು ಭಗವಂತ, ಆದ್ದರಿಂದ ಅವನಿಗೂ ಸತ್ಯ ಅಂತ ಹೆಸರು ಅಂತ ಪ್ರಾಚೀನ ಶಾಲಾಶ್ರುತಿ ಇದನ್ನೆಲ್ಲ ಸ್ಪಷ್ಟಪಡಿಸ್ತಾ ಇದೆ. ಆದ್ದರಿಂದ ಸತ್ಯಸ್ಯ ಸತ್ಯಂ, ಸತ್ಯಕ್ಕೂ ಸತ್ಯ ಭಗವಂತ ಅಂತ. ಸತ್ಯ ಅನ್ನೋದು ಭಗವಂತನ ರಹಸ್ಯವಾದ ಒಂದು ನಾಮ. ಈ ಜಗತ್ತನ್ನು ಅವನೇ ಸಂಹಾರ ಮಾಡುವವನು, ನಿಯಂತ್ರಣ ಮಾಡುವವನು. ಆದ್ದರಿಂದಲೂ ಕೂಡ ಅವನು ಸತ್. ಸತ್ ಅಂದರೆ ಶದಲ್ರು ವಿಶರಣಗತ್ಯವಸಾಧನೇಶು ಅಂತ ವರ್ಬಿರೋದು. ಸತ್ ಸಂಹಾರ ಮಾಡತಕ್ಕಂಥವನು. ನಿಯಮನ ಮಾಡುವವನು. ಯಮಯತಿ ಆದ್ದರಿಂದ ಯಾಪಯತಿ, ಆದ್ದರಿಂದ ನಿಯಮನ ಮಾಡುವವನು ಭಗವಂತನಾದ್ದರಿಂದ ಅವನಿಗೆ ಸತ್ಯ ಅಂತ ಹೆಸರು. ಆದ್ದರಿಂದ ಇಷ್ಟೆಲ್ಲ ಹೇಳಿದರೂ ಕೂಡ ಅಸುರ ಸ್ವಭಾವದವರು ಇದನ್ನು ಅಲ್ಲಗೆಳೀತಾರೆ ಅಂತ ಕೃಷ್ಣ ಏನೇನು ಆಗ್ತಾ ಇದೆ ಅದೆಲ್ಲವನ್ನು ಅರ್ಜುನನ ಮಾಧ್ಯಮವನ್ನಾಗಿ ಬಿಟ್ಟುಕೊಂಡು ನಮಗೆ ತಿಳಿಸಿ, ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಸ್ವಭಾವವನ್ನು ಇದರಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ ಅಂತ ಕೃಷ್ಣ ನಮಗೇ ಬಿಟ್ಟಿದ್ದಾನೆ ಅಂತ ತಿಳಿಸ್ತಾ ಆ ಕೃಷ್ಣನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎಲ್ಲ ವಾಕ್ಕುಸುಮಗಳನ್ನು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೂ ಆಚಾರ್ಯರು ಅನೇಕ ಅಪೂರ್ವಾರ್ಥಗಳ ನಿರೂಪಣೆಯನ್ನು ಮಾಡಿ ನಮಗೆಲ್ಲ ಹುಬ್ಬೇರಿಸುವಂತೆ ಮಾಡಿ ಆನಂದವನ್ನು ನೀಡಿದ್ದಾರೆ. ಈ ಅಧ್ಯಾಯದಲ್ಲಿ ಬರುವಂತಹ ಒಳ್ಳೆಯ ಪ್ರಸಂಗ ಒಂದು ಅಂದರೆ ನರಕಕ್ಕೆ ಬಾಗಿಲು ಅನ್ನು ಹೇಳ್ತದೆ ಈ ಅಧ್ಯಾಯದಲ್ಲಿ. ಯಾವುದದು? ಕಾಮ, ಕ್ರೋಧ, ಲೋಭ. ಈ ಮೂರುಗಳು ನರಕದ ಬಾಗಿಲು ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ನರಕಕ್ಕೆ ಹೋಗದೆ ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅಂದರೆ ನಾವು ದೈವೀ ಸಂಪತ್ತನ್ನು ಆಶ್ರಯಿಸಬೇಕು. ಇದೇ ನಮ್ಮ ತತ್ವ. ಹಾಗಾಗಿ ನಾವೆಲ್ಲ ಅತ್ರಿಗಳಾಗಬೇಕು. ಅತ್ರಿ ಅಂದರೆ ಏನರ್ಥ? ತ್ರಿ ಇಲ್ಲದೆ ಇರುವವರು. ತ್ರಿ ಅಂದರೆ ಕಾಮ, ಕ್ರೋಧ, ಲೋಭ. ಇವುಗಳು ಇಲ್ಲದೆ ಹೋದರೆ ನಾವೇ ಅತ್ರಿಗಳಾಗ್ತೇವೆ. ನಮಗೆ ಅನಸೂಯಾ ದೇವಿಯು ಅವರಿಗೆ ಸಿಕ್ಕ ಹಾಗೆ ನಮ್ಮನ್ನು ಯಾರೂ ಅಸೂಯೆ ಪಡ್ಕೊಳ್ಳೋದಿಲ್ಲ. ಹಾಗಾಗಿ ಇಂತಹ ಅದ್ಭುತವಾಗಿರುವ ಚಿಂತನೆಗಳು ಇದರಲ್ಲಿ ಸೇರಿದೆ. ಅಂತಹ ವಿಷಯಗಳ ನಿರೂಪಣೆ ಮಾಡಿದ ಆಚಾರ್ಯರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮಾಡ್ತಾ ಮುಂದೆ ಅದರ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಸೇರಿ ಆ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋऽಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ
ದಾನಂ ದಮಶ್ಚ ಯಜ್ಞಶ್ಚ दानं दमश्च यज्ञश्च ಸ್ವಾಧ್ಯಾಯಸ್ತಪ ಆರ್ಜವಂ स्वाध्यायस्तपार्जवम् ಅಹಿಂಸಾ ಸತ್ಯಮಕ್ರೋಧಃ अहिंसा सत्यमक्रोधः ತ್ಯಾಗಃ ಶಾಂತಿರಪೈಶುನಂ त्यागशान्तिरपैशुनम् ದಯಾ ಭೂತೇಷ್ವಲೋಲುಪ್ತ್ವಂ दया भूतेष्वलोलुप्त्वम् ಮಾರ್ದವಂ ಹ್ರೀರಚಾಪಲಂ माधवम् हीरचापलम् ತೇಜಃ ಕ್ಷಮಾ ಧೃತಿಃ ಶೌಚಂ तेजः क्षमा धृतिः शौचम् ಅದ್ರೋಹೋ ನಾತಿಮಾನಿತಾ अद्रोहो नातिमानिता ಭವಂತಿ ಸಂಪದಂ ದೈವೀಂ भवन्ति सम्पदम् दैवी ಅಭಿಜಾತಸ್ಯ ಭಾರತ अभिजातस्य भारत ದಂಭೋ ದರ್ಪೋಭಿಮಾನಶ್ಚ दम्भो दर्पोऽभिमानश्च ಕ್ರೋಧಃ ಪಾರುಷ್ಯಮೇವ ಚ क्रोधः पारुष्यमेव च ಅಜ್ಞಾನಂ ಚಾಭಿಜಾತಸ್ಯ अज्ञानम् चाभिजातस्य ಪಾರ್ಥ ಸಂಪದಮಾಸುರೀಂ पार्थसम्पदमासुरी ದೈವೀ ಸಂಪದ್ವಿಮೋಕ್ಷಾಯ दैवी सम्पद्विमोक्षाय ನಿಬಂಧಾಯಾಸುರೀಮತಾ निबन्धाय सुरीमता ಮಾಶು ಚ ಸಂಪದಂ ದೈವೀಂ माशु च सम्पदम् दैवी ಅಭಿಜಾತೋಸಿ ಪಾಂಡವ अभिजातोऽसि पाण्डव ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ द्वौ भूतसर्गौ लोकेऽस्मिन् ದೈವ ಆಸುರ ಏವ ಚ दैव आसुर एव च ದೈವೋ ವಿಸ್ತರಶ ಪ್ರೋಕ್ತಃ दैवो विस्तरश प्रोक्तः ಆಸುರಂ ಪಾರ್ಥ ಮೇ ಶೃಣು आसुरम् पार्थ मे शृणु ಪ್ರವೃತ್ತಿಂಚ ನಿವೃತ್ತಿಂಚ प्रवृत्तिम् च निवृत्तिम् च ಜನಾನ ವಿದುರಾಸುರಾಃ जनान विदुरासुराः ನ ಶೌಚಂ ನಾಪಿ ಚಾಚಾರಃ न शौचम् नापि चाचारः ನ ಸತ್ಯಂ ತೇಷು ವಿದ್ಯತೆ न सत्यम् तेषु विद्यते ಅಸತ್ಯಂ ಅಪ್ರತಿಷ್ಠಂತೆ असत्यम् अप्रतिष्ठन्ते ಜಗದಾಹುರನೀಶ್ವರಂ जगदाहुरनीश्वरम् ಅಪರಸ್ಪರ ಸಂಭೂತಂ अपरस्परसम्भूतम् ಕಿಮನ್ಯತ್ ಕಾಮಹೈತುಕಂ किमन्यत् कामहैतुकम् ಏತಾಂ ದೃಷ್ಟಿಂ ಅವಷ್ಟಭ್ಯ एताम् दृष्टिम् अवष्टभ्य ನಷ್ಟಾತ್ಮಾನೋಲ್ಪಬುದ್ಧಯಃ नष्टात्मानोऽल्पबुद्धयः ಪ್ರಭವಂತ್ಯುಗ್ರಕರ್ಮಾಣಃ प्रभवन्त्युग्रकर्माणः ಕ್ಷಯಾಯ ಜಗತೋ ಹಿತಾಃ क्षयाय जगतो हिताः ಕಾಮಮಾಶ್ರಿತ್ಯ ದುಷ್ಪೂರಂ काममाश्रित्य दुष्पूरम् ದಂಭಮಾನಮದಾನ್ವಿತಾಃ दम्भमानमदान्विताः ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ मोहात् गृहीत्वा सद्ग्राहान् ಪ್ರವರ್ತಂತೆ ಶುಚಿವ್ರತಾಃ प्रवर्तन्ते शुचिव्रताः ಚಿಂತಾಮಪರಿಮೇಯಾಂಚ चिन्तामपरिमेयाञ्च ಪ್ರಲಯಾಂತಾಮುಪಾಶ್ರಿತಾಃ प्रलयान्तामुपाश्रिताः ಕಾಮೋಪಭೋಗಪರಮಾ कामोपभोगपरमा ಏತಾವದಿತಿ ನಿಶ್ಚಿತಾಃ एतावदिति निश्चिताः ಆಶಾಪಾಶಶತೈರ್ಬದ್ಧಾಃ आशापाशशतैर्बद्धाः ಕಾಮಕ್ರೋಧಪರಾಯಣಾಃ कामक्रोधपरायणाः ಈಹಂತೆ ಕಾಮಭೋಗಾರ್ಥಂ ईहन्ते कामभोगार्थम् ಅನ್ಯಾಯೇನಾರ್ಥಸಂಚಯಾನ್ अन्यायेनार्थसञ्चयान् ಇದಮದ್ಯ ಮಯಾ ಲಬ್ಧಂ इदमद्य मया लब्धम् ಇಮಂ ಪ್ರಾಪ್ಸೆ ಮನೋರಥಂ इमम् प्राप्से मनोरथम् ಇದಮಸ್ತೀದಮಪಿ ಮೇ इदमस्तीदमपि मे ಭವಿಷ್ಯತಿ ಪುನರ್ಧನಂ भविष्यति पुनर्धनम् ಅಸೌ ಮಯಾ ಹತಃ ಶತ್ರುಃ असौ मया हतः शत्रुः ಹನಿಷ್ಯೇ ಚಾಪರಾನಪಿ हनिष्ये चापरानपि ಈಶ್ವರೋಹಂ ಅಹಂ ಭೋಗಿ ईश्वरोऽहम् अहं भोगी ಸಿದ್ಧೋಹಂ ಬಲವಾನ್ ಸುಖಿ सिद्धोऽहं बलवान् सुखी ಆಢ್ಯೋಭಿಜನವಾನಸ್ಮಿ आढ्योऽभिजनवानस्मि ಕೋನ್ಯೋಸ್ತಿ ಸದೃಶೋ ಮಯಾ कोऽन्योऽस्ति सदृशो मया ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ यक्षे दास्यामि मोदिष्ये ಇತ್ಯಜ್ಞಾನ ವಿಮೋಹಿತಾಃ इत्यज्ञानविमोहिताः ಅನೇಕ ಚಿತ್ತ ವಿಭ್ರಾಂತಾಃ अनेकचित्तविभ्रान्ताः ಮೋಹಜಾಲ ಸಮಾವೃತಾಃ मोहजालसमावृताः ಪ್ರಸಕ್ತಾಃ ಕಾಮಭೋಗೇಷು प्रसक्ता कामभोगेषु ಪತಂತಿ ನರಕೇಷು ಚ पतन्ति नरकेषु च ಆತ್ಮಸಂಭಾವಿತಾಃ ಸ್ತಬ್ಧಾಃ आत्मसम्भाविताः स्तब्धाः ಧನಮಾನಮದಾನ್ವಿತಾಃ धनमानमदान्विताः
ಯಜಂತೆ ನಾಮ ಯಜ್ಞೈಸ್ತೆ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ದಂಭೇನ ವಿಧಿಪೂರ್ವಕಂ ಅಹಂಕಾರಂ ಬಲಂ ದರ್ಪಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ ತದ್ವಿಷಂತೋಭ್ಯಸೂಯಕಾಃ ತಾನಹಂ ದ್ವಿಷತ ಕ್ರೂರಾನ್ ತಾನಹಂ ದ್ವಿಷತಕ್ರೂರಾನ್ ಸಂಸಾರೇಷು ನರಾಧಮಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಆಸುರೀಷ್ವೇಷು ಯೋನಿಷು ಆಸುರೀಂ ಯೋನಿಮಾಪನ್ನಾಃ ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ ಮಾಮ ಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ ತದೋ ಯಾಂತ್ಯಧಮಾಂ ಗತಿಂ ತ್ರಿವಿಧಂ ನರಕಸ್ಯೇದಂ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ತಸ್ಮಾದೇತತ್ರಯಂ ತ್ಯಜೇತ್ ಏತೈರ್ವಿಮುಕ್ತಃ ಕೌಂತೇಯ ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ ತದೋ ಯಾತಿ ಪರಾಂ ಗತಿಂ ಯಶಾಸ್ತ್ರವಿಧಿಮುತ್ಸೃಜ್ಯ ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ನ ಸುಖಂ ನ ಪರಾಂ ಗತಿಂ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯೌ ವ್ಯವಸ್ಥಿತೌ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ ಕರ್ಮ ಕರ್ತುಮಿಹಾರ್ಹಸಿ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಷೋಡಶೋಧ್ಯಾಯಃ. ಯೋಗ ಅಂದರೆ ಉಪಾಯ ಅಂತ ಅರ್ಥ. ಆ ಉಪಾಯವನ್ನು ತಿಳಿದವನು, ಉಪಾಯವನ್ನು ಬಲ್ಲಂಥವನೇ ಯೋಗೇಶ್ವರ. ಹಾಗಾಗಿ ಎಂತಹ ಯೋಗದಲ್ಲಿ ನಾವು ಇರಬೇಕು ಎಂಬುದನ್ನು ಅವನು ಬಲ್ಲವನು. ಅಂತಹ ಯೋಗೇಶ್ವರನ ಪ್ರಾರ್ಥನೆ ಮಾಡಿದರೆ ನಮಗೂ ಐಡಿಯಾಸ್ಗಳನ್ನು ಭಗವಂತ ನೀಡ್ತಾನೆ. ಅಂತಹ ಪಾರ್ಥಸಹಿತನಾದ ಯೋಗೇಶ್ವರನ ಪ್ರಾರ್ಥನೆ ಮಾಡೋಣ. ಓಂ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವಾ ನೀತಿರ್ಮತಿರ್ಮಮ. ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕು. ಅಥ ಕ್ಷಮಾ ಪ್ರಾರ್ಥನಾ ಅಂತ ಶುರುವಾಗ್ತದೆ. ಅಕಾರದಿಂದ ಹಿಡಿದು ಕ್ಷಕಾರದವರೆಗಿರುವಂಥದ್ದು 51 ನಾಮಗಳು, ಅಕ್ಷರಗಳಿರುವಂಥದ್ದು ಅಕ್ಷರ ಸಮಾಮ್ನಾಯದಲ್ಲಿ. ಹಾಗಾದರೆ ನಾವು ಏನೇ ತಪ್ಪು ಮಾಡಿದರೂ ಇವುಗಳಲ್ಲಿ ಸೇರಿರುವ ಅಕ್ಷರಗಳನ್ನೇ ನಾವು ಮಹಾಪ್ರಾಣವನ್ನು ಅಲ್ಪಪ್ರಾಣ ಹೇಳೋದು, ದೀರ್ಘವನ್ನು ರಸ್ವ ಹೇಳೋದು, ಇಂತಹ ತಪ್ಪುಗಳೇ ನಡೆದಿರ್ತಾದ್ದರಿಂದ ಆ ಇಂದ ಹಿಡಿದು ಕ್ಷವರೆಗೂ ನಡೆದ ಎಲ್ಲ ತರಹದ ಅಕ್ಷರ ಲೋಪಗಳನ್ನು ಭಗವಂತನು ಸರಿ ಮಾಡುವುದೇ ಕ್ಷಮಾ ಅಪರಾಧ ಪರಿಹಾರ. ಅದನ್ನು ನಾವು ಸೇರಿ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಪ್ರತಿಯೊಂದು ಕರ್ಮವನ್ನು ದೇವರಲ್ಲಿ ಸಮರ್ಪಿಸು ಅಂತ ಕೃಷ್ಣ ಹೇಳ್ತಾನೆ. ನಮ್ಮ ಹಣವನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಂಡ್ರೆ ಅದಕ್ಕೆ ಯಾವ ಥರದ ಇಂಟ್ರೆಸ್ಟ್ ಯಾರೂ ಕೊಡೋಲ್ಲ. ಅದನ್ನೇ ಒಂದು ಕಡೆ ಫಿಕ್ಸೆಡ್ ಮಾಡಿ ಇಟ್ಟರೆ ಅಥವಾ ಬ್ಯಾಂಕಲ್ಲಿಟ್ಟರೆ ಅದರಿಂದ ದುಪ್ಪಟ್ಟು ನಮಗೆ ಬಡ್ಡಿ ಬರುವಂತೆ ಭಗವಂತನಿಗೆ ಸಮರ್ಪಣೆ ಮಾಡಿದ ಫಲ ಅದು ಅನಂತ ಮಾಡಿ ನಮಗೆ ಕೊಡ್ತಾನೆ. ಅದಕ್ಕಾಗಿಯೇ ನಾವು ಭಗವತ್ ಸಮರ್ಪಣೆಯನ್ನು ಮಾಡಬೇಕು.
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕದ ಕ್ಷೇಮಕ್ಕಾಗಿ ಪ್ರತಿನಿತ್ಯವೂ ನಾವು ಎಲ್ಲ ತರಹದ ಸಂಧ್ಯಾ ವಂದನೆ ಆಗಬಹುದು ಅಥವಾ ಏನೇ ಒಂದು ಮಂತ್ರಗಳಾಗಬಹುದು, ಅದೆಲ್ಲ ಲೋಕ ಪ್ರಾರ್ಥನೆಗಾಗಿಯೇ ಹೊರಟಿರುವಂಥದ್ದು ವೇದ ಪುರಾಣಾದಿಗಳು. ಹಾಗಾಗಿ ಇವತ್ತು ಮಾಡಿದ ಈ ಒಂದು ಸತ್ಕರ್ಮದಿಂದ ಲೋಕಕ್ಷೇಮವಾಗಲಿ ಅಂತ ನಾವು ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಂಗಲಮಯನಾದ, ಮಂಗಲಮೂರ್ತಿಯಾದ, ಮಂಗಲ ನಾಮಾಂಕಿತನಾದ, ಮಂಗಳ ಸ್ವರೂಪನಾದ ಶ್ರೀನಿವಾಸನ ಮಂಗಳಮಯವಾದ ಸ್ತೋತ್ರವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ, ನಿಧಯೇರ್ಥಿನಾಂ, ನಿಧಯೇರ್ತಿನಾಂ, ಶ್ರೀವೆಂಕಟ ನಿವಾಸಾಯ, ಶ್ರೀವೆಂಕಟ ನಿವಾಸಾಯ, ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ ಮಂಗಳಂ.